ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ಕ್ಲಾಸಲ್ಲಿ ಎಕನಾಮಿಕ್ಸ್ನ ಮುಂದುವರಿದ ಭಾಗವನ್ನು ನಾವು ಡಿಸ್ಕಷನ್ ಮಾಡೋಣ. ಈಗಾಗಲೇ ನಾವು 11 ತರಗತಿಗಳನ್ನು ತಮಗೆ ಅಪ್ಲೋಡ್ ಮಾಡಿದ್ದೀವಿ. 11 ತರಗತಿಯಲ್ಲಿ ನಿಮಗೆ ಎಕನಾಮಿಕ್ಸ್ನ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಪ್ಲಸ್ ನ್ಯಾಷನಲ್ ಇನ್ಕಮನ್ನು ಕವರ್ ಮಾಡಿದ್ದೀವಿ. ಇವತ್ತಿನ ಒಂದು ಕ್ಲಾಸಲ್ಲಿ ಹೊಸದಾಗಿರ್ತಕ್ಕಂಥ ಟಾಪಿಕ್ ದ್ಯಾಟ್ ಈಸ್ ಹಣ ಮತ್ತು ಬ್ಯಾಂಕಿಂಗ್ ಅಂತದ್ರ ಬಗ್ಗೆ ನಾವೇನು ಮಾಡ್ತಾ ಇದ್ದೀವಿ, ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೋಡಿ, ಯಾರೆಲ್ಲ ನೀವು 12ನೇ ಕ್ಲಾಸು ಸುಮಾರು ಜನ ಸಾರಿ 11th ಕ್ಲಾಸು ಅಂತ 11ನೇ ತರಗತಿ ನಮ್ಗೆ ನೋಡೋಕ್ಕಾಗಿಲ್ಲ ಅಂತ ನೀವು ಏನಾದರೂ ಅಂದ್ಕೊಂಡಿದ್ರೆ ನೋಡಿ, ನಿಮಗೆಲ್ಲರಿಗೆ ಯಾರು ಮೆಂಬರ್ಶಿಪ್ ತೊಗೊಂಡಿರ್ತಾರೆ, ಅರ್ಥ ಆಯ್ತಾ, ಮೆಂಬರ್ಶಿಪ್ ತೊಗೊಂಡಿರ್ತಾರೆ ಅವರಿಗೆ ಮಾತ್ರ ಇವೆಲ್ಲ ಕ್ಲಾಸ್ಗಳು ಇನ್ನು ಮುಂದೆ ಸಿಗುತ್ತೆ. ಅರ್ಥ ಆಯ್ತಾ. ನೀವು ಯಾರು ಇನ್ನೂ ಮೆಂಬರ್ಶಿಪ್ಪನ್ನು ತೊಗೊಂಡಿಲ್ಲ, ನೀವು ಮೆಂಬರ್ಶಿಪ್ಪನ್ನು ತೊಗೋಬೋದು. ಕೇವಲ ರೀಸನೇಬಲ್ ಪ್ರೈಸಲ್ಲಿ, ಕೇವಲ 159 ರುಪೀಸಲ್ಲಿ ನಿಮಗೆ ಎಂಟೈರ್ ಎಕನಾಮಿಕ್ಸನ್ನು ಮಾಡಿಕೊಡ್ತಾ ಇದ್ದೀವಿ. ಎಂಟೈರ್ ಎಕನಾಮಿಕ್ ಇನ್ ಓನ್ಲಿ 159 ರುಪೀಸ್. ಯಾರು ನೀವು ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗ್ಬೋದು. ಯಾವ ಥರ ಜಾಯ್ನ್ ಆಗೋದಂದರೆ, ನಮ್ಮ ಚಾನಲ್ ಲೋಗೋ ಮೇಲೆ ಕ್ಲಿಕ್ ಮಾಡಬೇಕಾದ್ರೆ ನಿಮಗೆ ನಿಮ್ಮ ಚಾನಲ್ ನೋಡ್ತಿರ್ಬೇಕಾದ್ರೆ ವ್ಯೂ ಮೋರ್ ಅಂತ ಕಾಣಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಜಾಯಿನ್ ಬಟನ್ ಕ್ಲಿಕ್ ಮಾಡಿದಾಗ ಎಕನಾಮಿಕ್ಸ್ ಅಂತಕ್ಕಂಥ ಒಂದು ಸಪ್ರೇಟ್ ಆಗಿರ್ತಕ್ಕಂಥ ನಿಮಗೆ ಗ್ರೂಪ್ ಸ್ಟಾರ್ಟ್ ಮಾಡಿದ್ವಿ ಮೆಂಬರ್ಶಿಪ್ಪು. ಅದು ನಿಮಗೆ ಕೇವಲ 159ಅಲ್ಲಿ. ಎಸ್, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಸ್ಟಾರ್ಟ್ ಮಾಡೋಣ. ನೋಡಿ, ಹಣ ಮತ್ತು ಬ್ಯಾಂಕಿಂಗ್. ನೋಡಿ, ಹಣ ಮತ್ತು ಬ್ಯಾಂಕಿಂಗಲ್ಲಿ ಮೊದಲು ನಾವೇನು ಮಾಡೋಣ ಅಂದರೆ ಬ್ಯಾಂಕಿಂಗನ್ನು ಸ್ಟಾರ್ಟ್ ಮಾಡೋಣ. ಬ್ಯಾಂಕಿಂಗಲ್ಲಿ ಮತ್ತೆ ಪರ್ಟಿಕ್ಯುಲರ್ಲಿ ಅಂದರೆ ಬ್ಯಾಂಕಿಂಗ್ನ ಇತಿಹಾಸ, ಬ್ಯಾಂಕುಗಳ ಇತಿಹಾಸದ ಬಗ್ಗೆ ಸ್ಟಾರ್ಟ್ ಮಾಡೋಣ. ನೋಡಿ, ಬ್ಯಾಂಕುಗಳ ಇತಿಹಾಸ ಮೇಲೆ ಸುಮಾರು ಬಾರಿ ನಿಮ್ಮ ಎಕ್ಸಾಮಿನೇಷನಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ, ಆಯಿತಾ. ಬ್ಯಾಂಕ್ಗಳ ಇತಿಹಾಸ ಮೇಲೆ ನೋಡಿ, ಬ್ಯಾಂಕ್ಗಳ ಇತಿಹಾಸವನ್ನು ನೋಡ್ತಾ ಬಂದಾಗ ಮೊಟ್ಟ ಮೊದಲನೇ ಬಾರಿಗೆ 1770ರಲ್ಲಿ ಭಾರತದಲ್ಲಿ ಒಂದು ಬ್ಯಾಂಕ್ ಸ್ಥಾಪನೆ ಆಗುತ್ತೆ. ಅದು ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಅಂತ ಕರಿತೀವಿ. ಬ್ಯಾಂಕ್ ಆಫ್ ಹಿಂದೂಸ್ತಾನ್. ಸೊ ಬ್ಯಾಂಕ್ ಆಫ್ ಹಿಂದೂಸ್ತಾನ್ ನೋಡಿ, ನಿಮ್ಗೆ ಫಸ್ಟ್ ಹೇಳಿದೆ ನಾನು, ನಮ್ಮ ಕ್ಲಾಸ್ ನಿಮಗೆ ಯಾರಿಗೆ ಪೇಷನ್ಸ್ ಇದೆ ಅವರು ಮಾತ್ರ ನೋಡಿ. ಪೇಷನ್ಸ್ ಎಲ್ಲಾರ್ದ್ರ ಕ್ಲಾಸೇ ನೋಡೋಕೆ ಹೋಗಬೇಡಿ. ಭಾಳ ನೀಟಾಗಿ ಇನ್ ಡೆಪ್ತ್ ಆಗಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ನಾನು ಪ್ರತಿ ಕ್ಲಾಸಲ್ಲಿ ಹೇಳ್ತಾ ಇದ್ದೀನಿ, ಕರ್ನಾಟಕದಲ್ಲಿ ಟಾಪ್ ಪುಸ್ತಕ ಯಾವುದಿದೆ ಅದಕ್ಕಿಂತಲೂ ಎಕ್ಸ್ಟ್ರಾ ಇನ್ಫಾರ್ಮೇಷನು, ಅದಕ್ಕಿಂತಲೂ ಡೆಪ್ತ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀವಿ. ಅರ್ಥ ಆಯ್ತಾ. 1770ರಲ್ಲಿ ಭಾರತದಲ್ಲಿ ಒಂದು ಬ್ಯಾಂಕ್ ಸ್ಥಾಪನೆ ಆಗುತ್ತೆ ಸರ್. ಅದಕ್ಕೆ ನಾವೇನು ಕರಿತೀವಿ, ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಅಂತ ಕರಿತೀವಿ. ಇದು ಏನಂದರೆ ಭಾರತದಲ್ಲಿ, ಅರ್ಥ ಆಯ್ತಾ, ಭಾರತದಲ್ಲಿ ಸ್ಥಾಪನೆಯಾದ ಮೊದಲ ಬ್ಯಾಂಕ್. ಎಕ್ಸಾಮಿನೇಷನಲ್ಲಿ ಸುಮಾರು ಬಾರಿ ಕೇಳಿದ್ದಾರೆ, ಭಾರತದಲ್ಲಿ ಸ್ಥಾಪನೆಯಾದ ಮೊದಲ ಬ್ಯಾಂಕ್ ಯಾವುದಂದರೆ ಹಿಂದೂಸ್ತಾನ್ ಬ್ಯಾಂಕ್, ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಅಂತ ಕರಿತೀವಿ. ಇನ್ನು 1806ರಲ್ಲಿ ಇನ್ನೊಂದು ಬ್ಯಾಂಕ್ ಸ್ಥಾಪನೆ ಆಗುತ್ತೆ. ಅದು ಯಾವುದಂದ್ರೆ ಬ್ಯಾಂಕ್ ಆಫ್ ಕಲ್ಕತ್ತಾ ಅಂತಕ್ಕಂಥದ್ದು. ಬ್ಯಾಂಕ್ ಆಫ್ ಕಲ್ಕತ್ತಾ, ಆಯ್ತಾ. ಬ್ಯಾಂಕ್ ಆಫ್ ಕಲ್ಕತ್ತಾ ಸ್ಥಾಪನೆ ಆಗುತ್ತೆ 1806ರಲ್ಲಿ. ಈ ಬ್ಯಾಂಕ್ ಆಫ್ ಕಲ್ಕತ್ತಾವನ್ನು 1809ರಲ್ಲಿ ಇದನ್ನು ಏನು ಮಾಡ್ತಾರೆ ಅಂದರೆ ಮರುನಾಮಕರಣ ಮಾಡಲಾಗುತ್ತೆ. ಏನಂತ ಮರುನಾಮಕರಣ ಮಾಡಲಾಗುತ್ತೆ? ಬ್ಯಾಂಕ್ ಆಫ್ ಬೆಂಗಾಲ್, ಬ್ಯಾಂಕ್ ಆಫ್ ಬೆಂಗಾಲ್ ಅಂತ ಮರುನಾಮಕರಣ ಮಾಡಲಾಗುತ್ತೆ. ಎಷ್ಟರಲ್ಲಿ? 1809ರಲ್ಲಿ ಮರುನಾಮಕರಣ. ಇನ್ನು ನೆಕ್ಸ್ಟು 1809ರಲ್ಲಿ ಅವಾಗೇನಂದರೆ ಬ್ಯಾಂಕ್ ಆಫ್ ಬೆಂಗಾಲ್ದಲ್ಲಿ ಒಂದು ಬ್ಯಾಂಕನ್ನು ಸ್ಥಾಪನೆ ಮಾಡಿದ್ರೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸಂದರ್ಭದಲ್ಲಿ ಭಾರತದಲ್ಲಿ ಪ್ರಮುಖವಾಗಿ 3 ಪ್ರಾಂತ್ಯಗಳಿದ್ದು, ಬಂಗಾಲ ಪ್ರಾಂತ್ಯ, ಬಾಂಬೆ ಪ್ರಾಂತ್ಯ, ಮದ್ರಾಸ್ ಪ್ರಾಂತ್ಯ. ಬಂಗಾಲ ಪ್ರಾಂತ್ಯಕ್ಕೆ ಸ್ಥಾಪನೆ ಮಾಡಿದ್ರೆ ಬಾಂಬೆ ಪ್ರಾಂತ್ಯಕ್ಕೆ ಒಂದು ಬ್ಯಾಂಕ್ ಸ್ಥಾಪನೆ ಮಾಡಬೇಕಲ್ವಾ. ಸೊ ಅದಕ್ಕೆ ಏನಾಯ್ತಂದರೆ 1840ರಲ್ಲಿ ಒಂದು ಬ್ಯಾಂಕನ್ನು ಸ್ಥಾಪನೆ ಮಾಡಲಾಗುತ್ತೆ. ಅದು ಬ್ಯಾಂಕ್ ಆಫ್ ಬಾಂಬೆ ಅಂತಕ್ಕಂಥದ್ದು. ಸೊ ಬ್ಯಾಂಕ್ ಆಫ್ ಬಾಂಬೆಯನ್ನು 1840ರಲ್ಲಿ ಸ್ಥಾಪನೆ ಮಾಡಲಾಗುತ್ತೆ, ಆಯ್ತಾ. ಇನ್ನು ಬಾಂಬೆದಲ್ಲಿ ಆಯ್ತಂದರೆ ನೆಕ್ಸ್ಟು 1843ರಲ್ಲಿ ಇನ್ನೊಂದು ಬ್ಯಾಂಕ್ ಸ್ಥಾಪನೆ ಮಾಡಲಾಗುತ್ತೆ. ಆ ಬ್ಯಾಂಕ್ ಯಾವುದಂದರೆ ಬ್ಯಾಂಕ್ ಆಫ್ ಮದ್ರಾಸ್ ಅಂತ ಹೇಳ್ತೀವಿ.
ಬ್ಯಾಂಕ್ ಆಫ್ ಮದ್ರಾಸನ್ನು ಎಷ್ಟರಲ್ಲಿ ಸ್ಥಾಪನೆ ಮಾಡಲಾಯಿತು ಅಂದರೆ 1843ರಲ್ಲಿ. ಇನ್ನು 1843ರಲ್ಲಿ ಬ್ಯಾಂಕ್ ಆಫ್ ಮದ್ರಾಸನ್ನು ಸ್ಥಾಪನೆ ಮಾಡಿದಾಗ ನೆಕ್ಸ್ಟ್ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಬ್ಯಾಂಕು 1865ರಲ್ಲಿ. 1865ರಲ್ಲಿ ಇನ್ನೊಂದು ಪ್ರಮುಖ ಬ್ಯಾಂಕನ್ನು ಸ್ಥಾಪನೆ ಮಾಡಲಾಗುತ್ತೆ. ಆ ಬ್ಯಾಂಕ್ ಯಾವುದಂದ್ರೆ ಅಲಹಾಬಾದ್ ಬ್ಯಾಂಕ್. ಅಲಹಾಬಾದ್ ಬ್ಯಾಂಕ್ ನೋಡ್ರಿ, ಇದು ಬಹಳ ಇಂಪಾರ್ಟೆಂಟ್. ಅಲಹಾಬಾದ್ ಬ್ಯಾಂಕ್ ಸ್ಥಾಪನೆ ಆಗೋದು ಯಾವಾಗಂದ್ರೆ 1865. ಈ 1865ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಅಲಹಾಬಾದ್ ಬ್ಯಾಂಕ್ನ ಒಂದು ವಿಶೇಷತೆ ಏನಿದೆ? ವಿಶೇಷತೆ ಅಂದರೆ ಭಾರತದಲ್ಲಿ ಸ್ಥಾಪನೆಯಾದ ಮೊದಲ ಸಾರ್ವಜನಿಕ ವಲಯದ ಬ್ಯಾಂಕ್ ಆಗಿದೆ ಇದು. ಮೊದಲ ಸಾರ್ವಜನಿಕ ವಲಯದ ಬ್ಯಾಂಕ್. ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ತದನಂತರದಲ್ಲಿ 1881ರಲ್ಲಿ ಇನ್ನೊಂದು ಬ್ಯಾಂಕನ್ನು ಸ್ಥಾಪನೆ ಮಾಡಲಾಗುತ್ತೆ. ಅದು ಯಾವುದಂದ್ರೆ ಅವಧ್ ಕಮರ್ಷಿಯಲ್ ಬ್ಯಾಂಕ್. ಅವಧ್ ಕಮರ್ಷಿಯಲ್ ಬ್ಯಾಂಕ್. ಅವಧ್ ಕಮರ್ಷಿಯಲ್ ಬ್ಯಾಂಕ್ ಯಾವಾಗ ಸ್ಥಾಪನೆ ಆಯಿತು? 1881ರಲ್ಲಿ. ತದನಂತರದಲ್ಲಿ 1881 ಆದಮೇಲೆ 1894 ವೆರಿ ಇಂಪಾರ್ಟೆಂಟು ಒಂದು ಬ್ಯಾಂಕ್ ಸ್ಥಾಪನೆ ಆಗುತ್ತೆ. ಅದುವೇ ಯಾವುದಂದ್ರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ನೋಡಿ, ಭಾರತದಲ್ಲಿ ಭಾರತೀಯರಿಂದಲೇ ಸ್ಥಾಪನೆಯಾದ ಮೊದಲ ಬ್ಯಾಂಕ್. ಭಾರತೀಯರಿಂದಲೇ ಸ್ಥಾಪನೆಯಾದ ಮೊದಲ ಬ್ಯಾಂಕ್ ಯಾವುದಂದ್ರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಂತ ಹೇಳ್ತೀವಿ. ಇದನ್ನ ಸ್ಥಾಪನೆ ಮಾಡಿದವರು ಯಾರು? ಸ್ಥಾಪಕರು ಯಾರಂದ್ರೆ ಲಾಲಾ ಲಜಪತ್ ರಾಯ್. ಅವರು ಇದನ್ನ ಸ್ಥಾಪನೆ ಮಾಡ್ತಾರೆ. ನೋಡಿ ಎಷ್ಟು ನೀಟಾಗಿ ಹೇಳಿದೆ ನಿಮಗೆ. ಎಕ್ಸಾಮಿನೇಷನಲ್ಲಿ ಯಾವುದ್ರ ಮೇಲಾದರೂ ಪ್ರಶ್ನೆಯನ್ನ ಕೇಳಬಹುದು. ಅರ್ಥ ಆಯ್ತಾ? 1894 ಆದ್ಮೇಲೆ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಲಾಗುತ್ತೆ 1911ರಲ್ಲಿ. 1911ರಲ್ಲಿ ಯಾವುದಂದ್ರೆ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ. ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾವನ್ನ 1911ರಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ನೋಡಿ, ಇದರ ವಿಶೇಷ ಏನಂದ್ರೆ ಕ್ರೆಡಿಟ್ ಕಾರ್ಡ್ ವ್ಯವಸ್ಥೆಯನ್ನ ಜಾರಿಗೆ ತಂದ ಮೊದಲ ಬ್ಯಾಂಕ್ ಇದು. ಯಾವುದು? ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ. ಇನ್ನು ತದನಂತರದಲ್ಲಿ 1921ರಲ್ಲಿ ಯಾವುದು ಸ್ಥಾಪನೆ ಆಗುತ್ತಂದ್ರೆ ಇಂಪೀರಿಯಲ್ ಬ್ಯಾಂಕ್ ಅಂತ ಸ್ಥಾಪನೆ ಮಾಡ್ತಾರೆ. ಇಂಪೀರಿಯಲ್ ಬ್ಯಾಂಕ್. ಸೊ ಈ ಇಂಪೀರಿಯಲ್ ಬ್ಯಾಂಕು 3 ಬ್ಯಾಂಕ್ಗಳನ್ನು ಕಂಬೈನ್ ಮಾಡಿಬಿಟ್ಟು ಸ್ಥಾಪನೆ ಮಾಡಲಾಗುತ್ತೆ. ಸೊ 3 ಬ್ಯಾಂಕ್ಗಳು ಯಾವುದು? ನಿಮಗೆ ಈಗಾಗಲೇ ಹೇಳಿದೆ 3 ಪ್ರಾಂತ್ಯದಲ್ಲಿ. ಒಂದಂದ್ರೆ ಬ್ಯಾಂಕ್ ಆಫ್ ಬೆಂಗಾಲ್, ತದನಂತರದಲ್ಲಿ ಬ್ಯಾಂಕ್ ಆಫ್ ಬಾಂಬೆ, ಇನ್ನೊಂದು ಯಾವ್ದು ಹೇಳ್ರಿ? ಬ್ಯಾಂಕ್ ಆಫ್ ಮದ್ರಾಸ್. ಈ 3 ಬ್ಯಾಂಕ್ಗಳನ್ನ ಕೂಡಿಸ್ಬಿಟ್ಟು ಒಂದೇ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಲಾಗುತ್ತೆ. ಅದಾದ್ರೆ ಇಂಪೀರಿಯಲ್ ಬ್ಯಾಂಕ್. ಎಷ್ಟರಲ್ಲಿ? 1921ರಲ್ಲಿ. ನೆಕ್ಸ್ಟ್ ತದನಂತರದಲ್ಲಿ ಮೇಜರ್ ಇನ್ನೊಂದು ಡೆವಲಪ್ಮೆಂಟ್ ಆಗುತ್ತೆ 1926ರಲ್ಲಿ. ಒಂದು ಸಮಿತಿಯನ್ನ ಸ್ಥಾಪನೆ ಮಾಡಲಾಗುತ್ತೆ.
ಸಮಿತಿಯನ್ನು ಸ್ಥಾಪನೆ ಮಾಡಲಾಗುತ್ತೆ. ಸ್ಥಾಪನೆ. ಹಾಗಾದರೆ ಆ ಸಮಿತಿ ಯಾವುದಂದ್ರೆ ಹಿಲ್ಟನ್ ಯಂಗ್ ಸಮಿತಿ. ಹಿಲ್ಟನ್ ಯಂಗ್ ಸಮಿತಿಯನ್ನು ಸ್ಥಾಪನೆ ಮಾಡಲಾಗುತ್ತೆ. ಈ ಸಮಿತಿಯ ಶಿಫಾರಸಿನ ಮೇರೆಗೆ 1935ರಲ್ಲಿ ಭಾರತದ ಒಂದು ಪ್ರಮುಖ ಬ್ಯಾಂಕು, ಭಾರತದ ಒಂದು ಸೆಂಟ್ರಲ್ ಬ್ಯಾಂಕ್ ಅಂತಲೇ ಕರೆಸಿಕೊಳ್ಳುವ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆಯಾಗುತ್ತೆ. ಅದಕ್ಕೆ ನಾವೇನು ಕರಿತೀವಿ? ಆರ್ ಬಿ ಐ ಯಾವಾಗ ಸ್ಥಾಪನೆ ಆಯಿತು? 1835. ಯಾರ ಶಿಫಾರಸಿನ ಮೇರೆಗೆ ಸ್ಥಾಪನೆ ಆಯಿತು? ಹಿಲ್ಟನ್ ಯಂಗ್ ಸಮಿತಿಯ ಶಿಫಾರಸಿನ ಮೇರೆಗೆ ಸ್ಥಾಪನೆ ಆಯಿತು. ಬಹಳ ಇಂಪಾರ್ಟೆಂಟ್, ಅರ್ಥ ಆಯ್ತಾ? ಹಿಲ್ಟನ್ ಯಂಗ್ ಸಮಿತಿಯ ಶಿಫಾರಸಿನ ಮೇರೆಗೆ ಭಾರತದಲ್ಲಿ RBI ಸ್ಥಾಪನೆ ಮಾಡಲಾಗುತ್ತೆ. ನೋಡಿ, ಎಕ್ಸಾಮಿನೇಷನಲ್ಲಿ ಸುಮಾರು ಬಾರಿ ಇವುಗಳ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾರೆ, ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ RBI 1835ರಲ್ಲಿ ಸ್ಥಾಪನೆ ಆಯ್ತಂದ್ರೆ ಇದು ಯಾವುದಂದ್ರೆ ಭಾರತ ಸರ್ಕಾರ ಕಾಯ್ದೆ 1935ರ ಅಡಿಯಲ್ಲಿ ಸ್ಥಾಪನೆ ಸ್ಥಾಪಿಸಲಾಗಿದೆ. ಅರ್ಥ ಆಯ್ತಾ? ಭಾರತ ಸರ್ಕಾರ ಕಾಯ್ದೆ 1935ರ ಅಡಿಯಲ್ಲಿ ಹಿಲ್ಟನ್ ಯಂಗ್ ಸಮಿತಿಯ ಶಿಫಾರಸಿನ ಮೇರೆಗೆ RBI ಸ್ಥಾಪನೆ ಮಾಡಲಾಗಿದೆ. ಇನ್ನು RBI ಬಗ್ಗೆ ನಾನು ಇನ್ ಡೆಪ್ತ್ ಆಗಿ ನಿಮ್ಗೆ ಹೇಳ್ತೀನಿ ಅಪ್ಕಮಿಂಗ್ ಕ್ಲಾಸ್ಗಳಿಗೆ. ನೆಕ್ಸ್ಟ್ ಇದೇ ಕ್ಲಾಸಲ್ಲಿ ನಿಮಗೆ ಎಲ್ಲ ಇನ್ ಡೆಪ್ತ್ ಆಗಿ ಹೇಳ್ತೀನಿ ನೀಟಾಗಿ, ಅರ್ಥ ಆಯ್ತಾ? 1935 ಆದಮೇಲೆ ನೆಕ್ಸ್ಟ್ 1955ಅಲ್ಲಿ ಏನು ಮಾಡಲಾಗುತ್ತಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನ ಸ್ಥಾಪನೆ ಮಾಡಲಾಗುತ್ತೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ವಿಶೇಷತೆ ಏನು? ಭಾರತದ ಅತಿ ದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ ಆಗಿದೆ. ಅರ್ಥ ಆಯ್ತಾ? ನೋಡಿ, ಎಕ್ಸಾಮಿನೇಷನಲ್ಲಿ ಸುಮಾರು ಬಾರಿ ಕೇಳಿದ್ದಾರೆ ಈ ಪ್ರಶ್ನೆಗಳೆಲ್ಲ. ಇಷ್ಟು ನಿಮಗೆ ಬ್ಯಾಂಕಿಂಗ್ ಇತಿಹಾಸ ಬಗ್ಗೆ ಗೊತ್ತಿರಬೇಕು. ಇವುಗಳ ಮೇಲೆ ಸುಮಾರು ಬಾರಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಇನ್ನೊಂದು ಬಾರಿ ರಿವಿಷನ್ ಮಾಡ್ತೇನೆ. ಬ್ಯಾಂಕ್ಗಳ ಇತಿಹಾಸ ನೋಡ್ತಾ ಬಂದಾಗ 1770ರಲ್ಲಿ ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಸ್ಥಾಪನೆ ಆಯಿತು. ಇದರ ವಿಶೇಷತೆ ಭಾರತದಲ್ಲಿ ಸ್ಥಾಪನೆಯಾದ ಮೊದಲ ಬ್ಯಾಂಕ್ ಆಫ್ ಕಲ್ಕತ್ತಾವನ್ನ 1806ರಲ್ಲಿ ಸ್ಥಾಪನೆ ಮಾಡಲಾಯಿತು. ಇದನ್ನ 1809ರಲ್ಲಿ ಏನು ಮಾಡಲಾಯಿತು? ಬ್ಯಾಂಕ್ ಆಫ್ ಬಂಗಾಲ್ ಅಂತ ಅದನ್ನ ಮರುನಾಮಕರಣ ಮಾಡಲಾಯಿತು. ಇನ್ನು ಬಂಗಾಲದಲ್ಲಿ ಒಂದು ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಿದರೆ ಭಾರತ ಇತರ 2 ಪ್ರಾಂತ್ಯಗಳಿದ್ದು ಬಾಂಬೆ ಮತ್ತು ಮದ್ರಾಸು. ಬಾಂಬೆ ಪ್ರಾಂತ್ಯದಲ್ಲಿ ಒಂದು ಬ್ಯಾಂಕ್ 1840ರಲ್ಲಿ ಬ್ಯಾಂಕ್ ಆಫ್ ಮದ್ರಾಸ್ ಅನ್ನು ಸ್ಥಾಪನೆ ಮಾಡಲಾಯಿತು. 1865ರಲ್ಲಿ ಅಲಹಾಬಾದ್ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಲಾಯಿತು. ಈ ಒಂದು ಅಲಹಾಬಾದ್ ಬ್ಯಾಂಕ್ನ ಒಂದು ವಿಶೇಷತೆ ಏನೆಂದರೆ ಭಾರತದಲ್ಲಿ ಸ್ಥಾಪನೆಯಾದ ಮೊಟ್ಟ ಮೊದಲ ಬ್ಯಾಂಕ್ ಆಗಿದೆ. ಭಾರತದಲ್ಲಿ ಸ್ಥಾಪನೆಯಾದ ಮೊಟ್ಟ ಮೊದಲ ಬ್ಯಾಂಕ್ ಯಾವುದಂದ್ರೆ ಸಾರ್ವಜನಿಕ ವಲಯದ ಬ್ಯಾಂಕು ಅಲಹಾಬಾದ್ ಬ್ಯಾಂಕ್ ಅಂತಕ್ಕಂಥದ್ದು ಗೊತ್ತಿರಬೇಕು. ಇಲ್ಲಿವರೆಗೆ ನಾನು ಇದೆಲ್ಲ ಏನು ಹೇಳಿದೆ? ಸೊ ಈ ಒಂದು ಅಪ್ ಟು ದಿ ನಿಮಗೆ ಎಲ್ಲಿವರೆಗೆ ಅಂದರೆ ದಟ್ ಈಸ್ ಫ್ರಮ್ ಹಿಂದೂಸ್ತಾನ್ ಬ್ಯಾಂಕಿಂದ ಅಪ್ ಟು ಅಲಹಾಬಾದ್ ಬ್ಯಾಂಕ್ವರೆಗೆ ಮೇಲ್ಗಡೆ ಏನಿದ್ದು ನೋಡ್ರಿ, ಇವೆಲ್ಲ ಏನಂದರೆ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಆಗಿತ್ತು. ಎಲ್ಲ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಆಗಿದ್ದು. ಫಸ್ಟ್ ಒಂದು ಸಾರ್ವಜನಿಕ ವಲಯದ ಬ್ಯಾಂಕ್ ಯಾವುದಂದ್ರೆ ಅಲಹಾಬಾದ್ ಬ್ಯಾಂಕ್. ಇನ್ನು ಭಾರತೀಯರಿಂದಲೇ ಸ್ಥಾಪನೆಯಾದ ಭಾರತದ ಮೊದಲ ಬ್ಯಾಂಕ್ ಯಾವುದಂದ್ರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕು 1894ರಲ್ಲಿ ಸ್ಥಾಪನೆ ಮಾಡಲಾಗುತ್ತೆ ಅಂತಕ್ಕಂಥ ಗೊತ್ತಿರಬೇಕು. ಇನ್ನು ತದನಂತರದಲ್ಲಿ 1911ರಲ್ಲಿ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಕ್ರೆಡಿಟ್ ಕಾರ್ಡ್ ವ್ಯವಸ್ಥೆಯನ್ನು ಜಾರಿಗೆ ತಂದ ಮೊದಲ ಬ್ಯಾಂಕು ಮತ್ತು ಭಾರತದಿಂದ ಹೊರಗೆ ಬ್ರಾಂಚ್ ಅನ್ನು ಹೊಂದಿರತಕ್ಕಂಥ ಮೊದಲ ಬ್ಯಾಂಕ್ ಯಾವುದಂದ್ರೆ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ. ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾನ 1921ರಲ್ಲಿ ಸ್ಥಾಪನೆ ಮಾಡಲಾಯಿತು. ಬ್ಯಾಂಕ್ ಆಫ್ ಬಂಗಾಲು, ಬ್ಯಾಂಕ್ ಆಫ್ ಬಾಂಬೆ, ಬ್ಯಾಂಕ್ ಆಫ್ ಮದ್ರಾಸನ್ನ ಕಂಬೈನ್ ಮಾಡಿಬಿಟ್ಟು ಇದುವೇ ಮುಂದೆ ಇಂಪೀರಿಯಲ್ ಬ್ಯಾಂಕ್ ಏನಾಗುತ್ತೆ ಅಂದರೆ RBI ಆಗಿ ಕನ್ವರ್ಟ್ ಆಗುತ್ತೆ. ಇಂಪೀರಿಯಲ್ ಬ್ಯಾಂಕ್ ಮುಂದೆ ಏನಾಗುತ್ತೆ? RBI ಕನ್ವರ್ಟ್ ಆಗುತ್ತೆ.
1926 ಇಂಪಾರ್ಟೆಂಟ್ ಒಂದು ಸ್ಟೆಪ್ಸ್ ಏನಾಯಿತು, ಒಂದು ಸಮಿತಿ ಸ್ಥಾಪನೆ ಮಾಡಲಾಯಿತು, ಹಿಲ್ಟನ್ ಯಂಗ್ ಸಮಿತಿ. ಈ ಸಮಿತಿ ಶಿಫಾರಸಿನ ಮೇರೆಗೆ RBI ಅನ್ನು ಸ್ಥಾಪನೆ ಮಾಡಲಾಯಿತು. RBI ಅನ್ನು ಭಾರತ ಸರ್ಕಾರ ಕಾಯ್ದೆ 1935 ಅಡಿಯಲ್ಲಿ ಸ್ಥಾಪನೆ ಮಾಡಲಾಗಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನ 1955ರಲ್ಲಿ ಸ್ಥಾಪನೆ ಮಾಡಲಾಗಿದ್ದು ಭಾರತ ಅತಿ ದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ ಆಗಿದೆ. ದಿಸ್ ಈಸ್ ಅಬೌಟ್ ದಿ ಏನಂದ್ರೆ ನಾವು ನಿಮಗೆ ಜಸ್ಟ್ ನಿಮಗೆ ಇದನ್ನ ಇತಿಹಾಸ ಹೇಳಿದೆ, ಬ್ಯಾಂಕಿಂಗ್ ಇತಿಹಾಸ. ಈಗ ನೆಕ್ಸ್ಟ್ ಯಾವ್ದು ಬರುತ್ತಂದ್ರೆ RBI ಬರುತ್ತೆ. ಅರ್ಥ ಆಯ್ತಾ? RBI ನ ವಿಸ್ತೃತ ರೂಪ ಏನಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ನಾವು ಹೇಳ್ತೀವಿ. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಾವು ಮಾತಾಡ್ತಾ ಬಂದಾಗ ಇದಕ್ಕೆ ನಾವು ಯಾವಾಗ ಸ್ಥಾಪನೆ ಆಯ್ತಂತ ಕೇಳಿದ್ರೆ ನಿಮ್ಮ ಎಕ್ಸಾಮಿನೇಷನಲ್ಲಿ ಪರ್ಟಿಕ್ಯುಲರ್ಲಿ ಸ್ಥಾಪನೆ ಕೇಳಿದ್ರೆ ಇದು ಸ್ಥಾಪನೆ ಆಗಿದ್ದು ಆಯ್ತಾ? ಸರಿ, ಇಲ್ಲಿ ಒಂದು ಸ್ವಲ್ಪ ನಿಮಗೆ ರಫ್ ಮಾಡ್ತಾ ಇದ್ದೆ ನಾನು ಇದನ್ನ. ಇದು ಸ್ಥಾಪನೆ ಆಗಿದ್ದು ಸ್ಥಾಪನೆ ಏಪ್ರಿಲ್ 1, 1935 ಸ್ಥಾಪನೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇನ್ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರುತ್ತೆ? ಮುಂಬೈಯಲ್ಲಿ ಕಂಡು ಬರುತ್ತೆ. ಇನ್ನ ರಿಸರ್ವ್ ಬ್ಯಾಂಕ್ ಆಫ್ ದ ಮೊದಲ ಕೇಂದ್ರ ಕಚೇರಿ ಯಾವುದಂದ್ರೆ ಕಲ್ಕತ್ತಾ. ಈ ಕಲ್ಕತ್ತಾದಿಂದ 1937ರಲ್ಲಿ ಕೇಂದ್ರ ಕಚೇರಿಯನ್ನ 1937ರಲ್ಲಿ ವರ್ಗಾವಣೆ ಮಾಡಲಾಯಿತು. ವರ್ಗಾವಣೆ ಎಲ್ಲಿಗೆ ಮಾಡಲಾಯಿತು? ಕಲ್ಕತ್ತಾದಿಂದ ಮುಂಬೈಗೆ ವರ್ಗಾವಣೆ ಮಾಡಲಾಯಿತು. ಇನ್ನು ತದನಂತರದಲ್ಲಿ ಈ ಒಂದು ರಿಸರ್ವ್ ಬ್ಯಾಂಕ್ನ ಒಂದು ಸ್ಥಳೀಯ ಕಚೇರಿಗಳು ಆಯ್ತಾ, ರೀಜನಲ್ ಆಫೀಸಸ್ ಎಲ್ಲೆಲ್ಲಿದ್ದಾವೆ ಅಂದರೆ ಬಾಂಬೆ ಅಥವಾ ಮುಂಬೈ, ಕಲ್ಕತ್ತಾ ಮತ್ತು ಇನ್ನೊಂದು ಹೈದರಾಬಾದ್. ಆಗುತ್ತಾ? ಇವು ಏನಂದ್ರೆ ರೀಜನಲ್ ಆಫೀಸಸ್. ಯಾವುದು? ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇವೆಲ್ಲ ಫ್ಯಾಕ್ಚುಯಲ್ ಇನ್ಫಾರ್ಮೇಶನ್ ಗೊತ್ತಿರಬೇಕು ನಿಮಗೆ. ಇನ್ನು ತದನಂತರದಲ್ಲಿ ಈ ಒಂದು ಬ್ಯಾಂಕು ರಾಷ್ಟ್ರೀಕರಣಗೊಂಡದ್ದು ಯಾವಾಗಂದ್ರೆ 1949 ಜನವರಿ 1ರಂದು. ಏನಾಯ್ತು? ರಾಷ್ಟ್ರೀಕರಣಗೊಂಡಿತು. ಯಾವುದು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇನ್ನು ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 1949ರಲ್ಲಿ ಏನು ರಾಷ್ಟ್ರೀಕರಣಗೊಂಡಿತು ನಮ್ಮ ಬ್ಯಾಂಕು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಇದು ಏನು ಮಾಡತ್ತಂದ್ರೆ ಭಾರತದಲ್ಲಿ ನೋಟುಗಳನ್ನು ಮುದ್ರಣ ಮಾಡುತ್ತದೆ. ನೋಟುಗಳನ್ನು ಮುದ್ರಣ ಮಾಡುವ ಸ್ಥಳಗಳು ಭಾರತದಲ್ಲಿ ಸ್ಥಳಗಳು ಎಷ್ಟಿದಾವೆ ಅಂದರೆ 4 ಇದಾವೆ. ಒಂದು ಮೈಸೂರು, ಒಂದ್ಯಾವುದು ಮೈಸೂರು, ಅರ್ಥ ಆಯ್ತಾ? ಇನ್ನೊಂದು ಯಾವ್ದಂದ್ರೆ ಸಾಲ್ಬೋನಿ. ಮೂರನೇದು ಯಾವುದಂದ್ರೆ ದೇವಾಸ್. 4ನೇದು ಯಾವುದಂದ್ರೆ ನಾಸಿಕ್. ಅರ್ಥ ಆಯ್ತಾ? ನೋಡಿ, ಮೈಸೂರದಲ್ಲಿ ಈ ಒಂದು ನೋಟು ಮುದ್ರಣಾ ಕೇಂದ್ರವನ್ನು 1995, ಸಾಲ್ಬೋನಿಯಲ್ಲೂ ಕೂಡ 1995, ನಾಸಿಕ್ದಲ್ಲಿ 1928, ದೇವಾಸ್ದಲ್ಲಿ 1974ರಲ್ಲಿ
ಈ ಒಂದು ನೋಟು ಮುದ್ರಣಾ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಾಗಿದೆ. ಅರ್ಥ ಆಯ್ತಾ? ಇದೇ ತರನಾಗಿ RBIನ ಒಂದು ಕರೆನ್ಸಿ ಮುದ್ರಣಾ ಒಂದು ಕೇಂದ್ರಗಳಿದ್ದಾವೆ. ಅರ್ಥ ಆಯ್ತಾ? ಕರೆನ್ಸಿ ಮುದ್ರಣಾ ಕೇಂದ್ರಗಳು ಕೂಡ ಎಲ್ಲೆಲ್ಲಿದ್ದಾವೆ ಅಂದರೆ, 1 ಕಲ್ಕತ್ತಾ, 2 ಹೈದರಾಬಾದು, 3 ನೋಯ್ಡಾ. ಅರ್ಥ ಆಯ್ತಾ? ಇನ್ನೊಂದು ಯಾವುದಿದೆ ಅಂತಕ್ಕಂಥ ನಿಮಗೆ ನಾನು ಇನ್ ಡೆಪ್ತ್ ಆಗಿ ಅಪ್ಕಮಿಂಗ್ ಕ್ಲಾಸಲ್ಲಿ ಹೇಳ್ತೀನಿ ಈಗ. ಅರ್ಥ ಆಯ್ತಾ? ಈ ಒಂದು ನಾಣ್ಯಗಳನ್ನು ಉಜ್ಜುವ ಕೇಂದ್ರಗಳು. ಇನ್ನು ತದನಂತರದಲ್ಲಿ ನಿಮಗೆ ಪ್ರಮುಖವಾಗಿ ಏನಂದರೆ, ರಿಸರ್ವ್ ಬ್ಯಾಂಕ್ ಇಂಡಿಯಾದ ಮೊದಲ ಗವರ್ನರ್ ಯಾರಂದರೆ ಓ ಸ್ಮಿತ್ ಅಂತಕ್ಕಂಥವ್ರು. ಆಯ್ತಾ? ಓ ಸ್ಮಿತ್ ಮೊದಲ ಬ್ರಿಟಿಷ್ ಗವರ್ನರ್ ಇವರು. ಮೊದಲ ಬ್ರಿಟಿಷ್ ಗವರ್ನರ್. ಇನ್ನು ಮೊದಲ ಭಾರತೀಯ ಗವರ್ನರ್ ಅಂದ್ರೆ ಯಾರು ಹೇಳಬೇಕು? ಮೊದಲ ಭಾರತೀಯ ಗವರ್ನರ್ ಯಾರಂದ್ರೆ CD ದೇಶ್ಮುಖ್ ಅಂತ ಹೇಳಬೇಕು. ಯಾರು? CD ದೇಶ್ಮುಖ್. ಇಷ್ಟು ನಿಮಗೆ ಇನಿಷಿಯಲ್ ಮಾಹಿತಿ ನಾನು ಕೊಟ್ಟಿದ್ದೀನಿ. ಎಲ್ಲವನ್ನ ಸ್ಲೈಡಲ್ಲಿ ನೋಡ್ತಾ ಹೋಗೋಣ. ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ನಾನೆಲ್ಲ ನೋಡಿ. ಎಷ್ಟು ಬ್ಯೂಟಿಫುಲ್ ಆಗಿ ನಿಮಗೆ ಸ್ಲೈಡನ್ನು ಕೊಡ್ತಾ ಇದೀವಿ ನಾವು. ಅರ್ಥ ಆಯ್ತಾ? ಈ ಒಂದು ಸ್ಲೈಡಲ್ಲಿ ಯಾವ ಥರ ಇನ್ಫಾರ್ಮೇಷನ್ ಇದೆ, ಮುಂದಿನ ಕ್ಲಾಸ್ಗಳಲ್ಲೂ ಕೂಡ ಇದೇ ಥರನಾಗಿ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಅರ್ಥ ಆಯ್ತಾ? ಹಣ ಮತ್ತು ಬ್ಯಾಂಕಿಂಗಲ್ಲಿ ನಾವು ಬ್ಯಾಂಕೋ ಎಂಬ ಪದವನ್ನು ಎದರಿಂದ ಬಂದದ? ಇಟಲಿ ಭಾಷೆಯಿಂದ ಬಂದದ. ಯಾವ ಭಾಷೆಯಿಂದ ಬಂದದ್ರಿ? ಇಟಲಿ ಭಾಷೆಯಿಂದ ಬಂದದ. ಹಣ ಮತ್ತು ಬ್ಯಾಂಕಿಂಗಲ್ಲಿ ಮೊದಲು ಬ್ಯಾಂಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ಬ್ಯಾಂಕಿಂಗ್ ಅಂತಕ್ಕಂಥ ಪದದಲ್ಲಿ ಬ್ಯಾಂಕ್ ಅಂತಕ್ಕಂಥ ಪದ ಬ್ಯಾಂಕೋ ಅಂತಕ್ಕಂಥ ಪದದಿಂದ ಬಂದಿದೆ. ಇದು ಇಟಲಿ ಭಾಷೆಯಿಂದ. ಇನ್ನು ತದನಂತರದಲ್ಲಿ ಇಟಲಿ ಭಾಷೆಯಿಂದ ಬಂದಿರತಕ್ಕಂಥ ಈ ಪದ ಆದರೆ, ಇನ್ನು ಬ್ಯಾಂಕಿಂಗ್ ಇತಿಹಾಸ ನಾನು ಜಸ್ಟ್ ಏನು ಹೇಳಿದೆ ಅದನ್ನು ಇಲ್ಲಿ ಹೇಳ್ತಾ ಇದ್ದೆ ನಿಮಗೆ. 1770ರಲ್ಲಿ ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಸ್ಥಾಪನೆ ಆಯಿತು. ಇದರ ವಿಶೇಷತೆ, ಇದು ಭಾರತದಲ್ಲೇ ಸ್ಥಾಪನೆಯಾದ ಮೊದಲ ಬ್ಯಾಂಕ್ ಆಗಿದೆ. ಇನ್ನು 1806ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ತವಾಗ ಬ್ಯಾಂಕ್ ಆಫ್ ಕಲ್ಕತ್ತಾ ಅನ್ನ ಸ್ಥಾಪನೆ ಮಾಡಲಾಯಿತು. 1809ರಲ್ಲಿ ಏನಾಯ್ತಂದ್ರೆ, ಈ ಒಂದು ಬ್ಯಾಂಕ್ ಆಫ್ ಕಲ್ಕತ್ತಾವನ್ನ ಮರುನಾಮಕರಣ ಮಾಡಲಾಯಿತು. ಏನಂತ? ಬ್ಯಾಂಕ್ ಆಫ್ ಕಲ್ಕತ್ತಾ ಅನ್ನ ಬ್ಯಾಂಕ್ ಆಫ್ ಬೆಂಗಾಲ್ನಾಗಿ ಮರುನಾಮಕರಣ ಮಾಡಲಾಯಿತು. ಇನ್ನು 1840ರಲ್ಲಿ ಬ್ಯಾಂಕ್ ಆಫ್ ಬಾಂಬೆಯನ್ನ ಸ್ಥಾಪನೆ ಮಾಡಲಾಯಿತು. ಬ್ಯಾಂಕ್ ಆಫ್ ಬಾಂಬೆ 1840ರಲ್ಲಿ. ಇನ್ನು 1843ರಲ್ಲಿ ಬ್ಯಾಂಕ್ ಆಫ್ ಮದ್ರಾಸ್ ಅನ್ನ ಸ್ಥಾಪನೆ ಮಾಡಲಾಯಿತು. 1865ರಲ್ಲಿ ಅಲಹಾಬಾದ್ ಬ್ಯಾಂಕ್ ಅನ್ನ ಸ್ಥಾಪಿಸಲಾಯಿತು. ಇದು ಭಾರತದ ಮೊದಲ ಸಾರ್ವಜನಿಕ ವಲಯದ ಬ್ಯಾಂಕ್ ಆಗಿದೆ. ಇಂಪಾರ್ಟೆಂಟ್ ಹೇಳಿದೆ ನಾನು. 1881ರಲ್ಲಿ ಅವಧ್ ಕಮರ್ಷಿಯಲ್ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಲಾಯಿತು. 1894ರಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅನ್ನ ಸ್ಥಾಪಿಸಲಾಗಿದೆ. ಇದು ಸಂಪೂರ್ಣವಾಗಿ ಭಾರತೀಯರಿಂದಲೇ ಸ್ಥಾಪನೆಯಾದ ಮೊದಲ ಬ್ಯಾಂಕ್. ಯಾವ್ದ್ರಿ? ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ನೆಕ್ಸ್ಟ್ ನಿಮಗೆ ಏನು ಹೇಳಿದೆ? 1911 ಹೇಳಿದೆ. 1911ರಲ್ಲಿ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾನ ಸ್ಥಾಪನೆ ಮಾಡಲಾಯಿತು. ನೋಡಿ, ಕ್ರೆಡಿಟ್ ಕಾರ್ಡ್ ವ್ಯವಸ್ಥೆಯನ್ನು ಜಾರಿಗೊಳಿಸಿದ ಮೊದಲ ಬ್ಯಾಂಕ್ ಯಾವುದಂದ್ರೆ ಭಾರತದಲ್ಲಿ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ. ಸಿ ವಿತ್ ಸಿ. ಅರ್ಥ ಆಯ್ತಾ? ಅಂದ್ರೆ ಸೆಂಟ್ರಲ್ ಬ್ಯಾಂಕು, ಕ್ರೆಡಿಟ್ ಕಾರ್ಡ್. 1921ರಲ್ಲಿ ಏನಾಗಿತ್ತಂದ್ರೆ ಇಂಪೀರಿಯಲ್ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಲಾಯಿತು. ಈ ಇಂಪೀರಿಯಲ್ ಬ್ಯಾಂಕ್ ಹೆಂಗಂದ್ರೆ ಬ್ಯಾಂಕ್ ಆಫ್ ಬಾಂಬೆ, ಬ್ಯಾಂಕ್ ಆಫ್ ಬೆಂಗಾಲ್, ಬ್ಯಾಂಕ್ ಆಫ್ ಮದ್ರಾಸ್ ಇವು ಮೂರನ್ನ ವಿಲೀನಗೊಳಿಸಿ ಇಂಪೀರಿಯಲ್ ಬ್ಯಾಂಕ್ ಅನ್ನ 1921ರಲ್ಲಿ ಸ್ಥಾಪನೆ ಮಾಡಲಾಯಿತು. ಇಂಪೀರಿಯಲ್ ಬ್ಯಾಂಕ್ 1921. ಅರ್ಥ ಆಯ್ತಾ? ನೋಡಿ, RBIನ ಮೊದಲ ಹೆಸರು ಅಂತ ಕೇಳಿದಾಗೂ ಕೂಡ ಇಂಪೀರಿಯಲ್ ಬ್ಯಾಂಕ್ ಅಂತ ಹೇಳಬೇಕು. RBIನ ಮೊದಲ ಹೆಸರು ಇಂಪೀರಿಯಲ್ ಬ್ಯಾಂಕ್. 1926ರಲ್ಲಿ ಹಿಲ್ಟನ್ ಯಂಗ್ ಸಮಿತಿಯನ್ನ ಸ್ಥಾಪನೆ ಮಾಡಲಾಯಿತು. ಈ ಸಮಿತಿಯ ಶಿಫಾರಸಿನ ಮೇರೆಗೆ 1935 ಏಪ್ರಿಲ್ 1ರಂದು ಯಾವ ಬ್ಯಾಂಕ್ ಸ್ಥಾಪನೆ ಆಯಿತು ಸರ್? RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಆಯಿತು. ಹೇಳಿದ್ನು ಇಲ್ವೋ? ಜಸ್ಟ್ ಟೈಮ್ ಎಕ್ಸ್ಪ್ಲೇನ್ಡ್. ಇನ್ನು 1955ರಲ್ಲಿ SBI, ದಟ್ ಇಸ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಮಾಡಲಾಗಿದೆ. ಇದು ಸಾರ್ವಜನಿಕ ವಲಯದ ಅತಿ ದೊಡ್ಡ ಬ್ಯಾಂಕು. ಪ್ರಸ್ತುತವಾಗಿರ್ತಕ್ಕಂಥ ಸಾರ್ವಜನಿಕ ವಲಯದ ಅತಿ ದೊಡ್ಡ ಬ್ಯಾಂಕ್ ಯಾವ್ದು ಹೇಳ್ರಿ? SBI ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಯಾವುದು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆಯಾಗಿದ್ದು 1935 ಏಪ್ರಿಲ್ 1 ಯಾವ ಸಮಿತಿಯ ಶಿಫಾರಸಿನ ಮೇರೆಗೆ? ಹಿಲ್ಟನ್ ಯಂಗ್ ಸಮಿತಿ. ಆಯ್ತಾ? ಹಿಲ್ಟನ್ ಯಂಗ್ ಸಮಿತಿಯ ಒಂದು ಶಿಫಾರಸಿನ ಮೇರೆಗೆ. ಇದರ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರುತ್ತೆ? ಮುಂಬೈಯಲ್ಲಿ ಕಂಡು ಬರುತ್ತೆ. ಮೊದಲ ಕೇಂದ್ರ ಕಚೇರಿ ಯಾವುದು? ಕಲ್ಕತ್ತಾ. ಈ ಒಂದು ಕಲ್ಕತ್ತಾದಿಂದ ಮುಂಬೈಗೆ ಕೇಂದ್ರ ಕಚೇರಿಯನ್ನ 1937ರಲ್ಲಿ ಏನ್ ಮಾಡಲಾಯಿತು? ವರ್ಗಾವಣೆ ಮಾಡಲಾಯಿತು. ಇದನ್ನ ಬ್ಯಾಂಕುಗಳ ಬ್ಯಾಂಕ್ ಅಂತ ಕರಿತೀವಿ ನಾವು. ಅರ್ಥಾತ್ ವಿವಿಧ ಹೆಸರುಗಳಿದಾವೆ ಇದಕ್ಕೆ. RBI ವಿವಿಧ ಹೆಸರು. ಲೆಂಡರ್ ಆಫ್ ಲಾಸ್ಟ್ ರೆಸಾರ್ಟ್ ಅಂತ ಕರಿತೀವಿ. ಲೆಂಡರ್ ಆಫ್ ಲಾಸ್ಟ್ ರೆಸಾರ್ಟ್ ಅಂದ್ರೆ ಅಂತಿಮ ಹಣದ ನೇತಾರ ಅಂತ ಕರಿತೀವಿ. ಅಂತಿಮ ಹಣದ ನೇತಾರ ಅಂತ ಹೇಳ್ತೀವಿ.
ತದನಂತರದಲ್ಲಿ ಇನ್ನೊಂದು ಯಾವುದಂದ್ರೆ ಸೆಂಟ್ರಲ್ ಬ್ಯಾಂಕ್ ಅಂತ ಕರಿತೀವಿ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಇದಕ್ಕೆ ಅದಕ್ಕೆ ನಾವು RBIಗೆ. ಇನ್ನು ತದನಂತರ ಇದಕ್ಕೆ ಲೀಡರ್ ಆಫ್ ಮನಿ ಮಾರ್ಕೆಟ್ ಅಂತ ಕರಿತೀವಿ, ಲೀಡರ್ ಆಫ್ ಮನಿ ಮಾರ್ಕೆಟ್ ಆಯ್ತಾ. ಹಣದ ಮಾರುಕಟ್ಟೆಯ ಒಂದು ನೇತಾರ ಅಥವಾ ನಾಯಕತ್ವ ಅಂತ ಕರಿತೀವಿ. ಆಮೇಲೆ ಕಸ್ಟೋಡಿಯನ್ ಆಫ್ ಫಾರೆನ್ ಎಕ್ಸ್ಚೇಂಜ್, ಫಾರೆಕ್ಸ್ ರಿಸರ್ವ್. ಇನ್ನು ತದನಂತರದಲ್ಲಿ ಇದಕ್ಕೆ ನಾವೇನು ಕರಿತೀವಿ ಅಂದರೆ ಇನ್ನೊಂದು, ಇದಕ್ಕೆ ನಾವು ಮನಿ ಕಂಟ್ರೋಲರ್ ಅಂತಲೂ ಕೂಡ ಕರಿತೀವಿ, ಮನಿ ಕಂಟ್ರೋಲರ್ ಅಂತ, ಹಣದ ಒಂದು ನಿಯಂತ್ರಕ ಅಂತಲೂ ಕೂಡ ಕರಿತೀವಿ. ವಿವಿಧ ಹೆಸರುಗಳಿಂದ RBI ಕರಿತೀವಿ, ಅದನ್ನು ಕೂಡ ನಿಮಗೆ ಹೇಳ್ತೀನಿ ನಾನು. ಬ್ಯಾಂಕ್ಗಳ ಬ್ಯಾಂಕ್ ಅಂತ ಹೇಳ್ತೀವಿ. RBIನ ಮೊದಲ ಗವರ್ನರ್ ಜಸ್ಟ್ ಹೇಳಿದೆ, ಓ ಸ್ಮಿತ್ ಅವರು ಮೊದಲ ಗವರ್ನರು. RBIನ ಮೊದಲ ಭಾರತೀಯ ಗವರ್ನರ್ ಯಾರಂದರೆ CD ದೇಶ್ಮುಖ್, RBIನ ಮೊದಲ ಭಾರತೀಯ ಗವರ್ನರು. ಇನ್ನು RBIನ ರೀಜನಲ್ ಕೇಂದ್ರ ಕಚೇರಿಗಳು ಎಲ್ಲಿ ಕಂಡು ಬರ್ತವೆ, ರೀಜನಲ್ ಆಫೀಸಸ್ ಹೇಳಿದೆ ನಿಮಗೆ. 1 ದೆಹಲಿ, 2 ಕೋಲ್ಕತ್ತಾ, 3 ಮುಂಬೈ, 4 ಚೆನ್ನೈ. ನಾನು ಹೇಳಬೇಕಾದ್ರೆ ಹೈದರಾಬಾದ್ ಅಂತ ಹೇಳಿದೆ, ಹೈದರಾಬಾದ್ ತಿದ್ದುಪಡಿ ಮಾಡ್ಕೊಡ್ರಿ, ದಟ್ ಈಸ್ ಚೆನ್ನೈ. 4 ರೀಜನಲ್ ಆಫೀಸಸ್ಗಳಿದಾವೆ. RBIನ ಭಾರತದ ಒಂದು ಕೇಂದ್ರೀಯ ಬ್ಯಾಂಕ್ ಎಂದು ಕೂಡ ಕರಿತೀವಿ ನಾವು, ಸೆಂಟ್ರಲ್ ಬ್ಯಾಂಕ್ ಅಂತ ಹೇಳ್ತೀವಿ. 1949 ಜನವರಿ 1ರಂದು RBI ಏನಾಯಿತು, ರಾಷ್ಟ್ರೀಕರಣಗೊಂಡಿತು. ನೋಡ್ರಿ ಇವೆಲ್ಲ ಭಾಳ ಇಂಪಾರ್ಟೆಂಟು, ನಿಮಗೆ ಸುಮಾರು ಬಾರಿ ಎಕ್ಸಾಮಿನೇಷನಲ್ಲಿ ಕೇಳಿದ್ದಾರೆ. RBI ಯಾವಾಗ ಒಂದು ರಾಷ್ಟ್ರೀಕರಣಗೊಂಡಿತು, RBI ಯಾವಾಗ ಸ್ಥಾಪನೆ ಆಯಿತು, RBIನ ಮೊದಲ ಗವರ್ನರ್ ಯಾರು, ಮೊದಲ ಭಾರತೀಯ ಗವರ್ನರ್ ಯಾರು ಅಂತಕ್ಕಂಥದ್ದು. ಸ್ವತಂತ್ರ ಪೂರ್ವದಲ್ಲಿ ಇದು ಭಾರತ ಮತ್ತು ಟಿಬೆಟಿಯನ್ ಅಂತ ಎಲ್ಲಕ್ಕೆ ಕಾರ್ಯನಿರ್ವಹಿಸ್ತಾ ಇತ್ತು. RBI ಒಂದು 1935ರಲ್ಲಿ ಏನು ಸ್ಥಾಪನೆ ಆಯಿತು, ಅವಾಗ ನಾವು ಇನ್ನೂ ಬ್ರಿಟಿಷರ್ ಅಧೀನದಲ್ಲಿದ್ದೀವಿ. ಈ ಒಂದು ಭಾರತದ ಒಂದು ರಿಸರ್ವ್ ಬ್ಯಾಂಕ್ ಏನಿತ್ತು ನೋಡ್ರಿ ಸ್ಥಾಪನೆ ಆಗಿದ್ದು, ಅದು ಬಾಂಗ್ಲಾದೇಶ, ಪಾಕಿಸ್ತಾನ, ಭಾರತ, ಟಿಬೆಟ ಎಲ್ಲಕ್ಕೆ ಸಂಬಂಧಪಟ್ಟಂತೆ ಒಂದೇ ಸೆಂಟ್ರಲ್ ಬ್ಯಾಂಕ್ ಇತ್ತು. ಅದಾಯ್ತು 1935ರಾಗ ಸ್ಥಾಪನೆ ಆದಾಗ. 1947ರಲ್ಲಿ ಸ್ವತಂತ್ರ ಬಂದ ನಂತರ ಅದು ನಮ್ಮ ಬ್ಯಾಂಕ್ ಆಯಿತು, ಭಾರತಕ್ಕೆ ಸಂಬಂಧಪಟ್ಟ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸ್ತಾ ಇದೆ. ಭಾರತದಲ್ಲಿ ನೋಟು ಮುದ್ರಣ ಮಾಡೋದು ಯಾವುದಂದ್ರೆ RBI ಮುದ್ರಣ ಮಾಡುತ್ತೆ ನೋಟು. RBIನ ನೋಟು ಮುದ್ರಣ ಸ್ಥಳಗಳು ಯಾವುವು ನೋಡ್ರಿ, ಮೈಸೂರು ಎಲ್ಲಿದೆ, ಕರ್ನಾಟಕದಲ್ಲಿ ಮೈಸೂರು. ಇದು ನೋಟು ಮುದ್ರಣ ಸ್ಥಳ ಒಂದು 1995ರಲ್ಲಿ ಸ್ಥಾಪನೆ ಮಾಡಲಾಗಿದೆ. ಸಾಲ್ಬೋನಿ ಅಂತಕ್ಕಂಥದ್ದು 1995ರಲ್ಲಿ ಕೂಡ ಸ್ಥಾಪನೆ ಮಾಡಿದೆ. ಇದನ್ನು ಕೂಡ ಇದು ಎಲ್ಲಿದೆ, ಪಶ್ಚಿಮ ಬಂಗಾಳದಲ್ಲಿದೆ. ಇನ್ನು ದೇವಾಸ್ ಅಂತಕ್ಕಂಥದ್ದು ಎಲ್ಲಿದೆ, ಮಧ್ಯಪ್ರದೇಶದಲ್ಲಿದೆ. ಇದನ್ನು 1974ರಲ್ಲಿ ಸ್ಥಾಪನೆ ಮಾಡಲಾಗಿದೆ. ಇನ್ನು ನಾಸಿಕ್ ಇದು ಎಲ್ಲಿದೆ, ಮಹಾರಾಷ್ಟ್ರದಲ್ಲಿದೆ. ಈ ಒಂದು ಸ್ಥಳವನ್ನು ಯಾವಾಗ ಸ್ಥಾಪನೆ ಮಾಡಲಾಗಿದೆ ಅಂದರೆ 1928. ಗೊತ್ತಿರಬೇಕು. ಫಸ್ಟ್ ಯಾವುದು, ನಾಸಿಕ್ಕು, ಅದಾದ ಮೇಲೆ ದೇವಾಜ್ ಆದಮೇಲೆ 2 ಬರ್ತಾವೆ, ಸಾಲ್ಬೋನಿ ಮತ್ತು ಮೈಸೂರು. 1928, 1974, 1995 ಸೀರಿಯಲ್ ಕ್ರಮ ಗೊತ್ತಿರಬೇಕು. ಇನ್ನು ನಿಮಗೆ ಕೋಡ್ ನೆನಪಿರೋಕೆ ಅಂದರೆ MS ಧೋನಿ ನ್ಯೂ ಮೂವಿ ಅಂತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ ಎಂ ಅಂದ್ರೆ ಏನು, ಮೈಸೂರು. ಎಂ ಅಂದ್ರೆ ಏನು, ಮೈಸೂರು. ಇನ್ನು ಡಿ ಅಂದ್ರೆ ಏನು, ದೇವಾಸ್. ಇನ್ನು ಎನ್ ಅಂದ್ರೆ ಏನು, ನಾಸಿಕ್. MS ಇಲ್ಲಿ ಎಸ್ ಅಂದ್ರೆ ಏನು, ಸಾಲ್ಬೋನಿ. ಅರ್ಥ ಆಯ್ತಾ. ಇನ್ನು ಎಂ ಅಂದ್ರೆ ಮುಂದಿಂದು ಮುಂಬೈ ಅಂತ ನೆನಪಿಟ್ಕೊಡ್ರಿ. ನಾಸಿಕ್ ಎಲ್ಲಿದೆ, ಮುಂಬೈಯಲ್ಲಿ. ದಿಸ್ ಇಸ್ ದ ಕೋಡ್ ಫಾರ್ ದಿ ರಿಮೆಂಬರಿಂಗ್. ನೆನಪಿಟ್ಕೊಳ್ಳೋಕ್ಕೆ ಇದು ಏನಂದ್ರೆ ನಿಮಗೆ ಕೋಡ್ ಇದೊಂದು. ನೆಕ್ಸ್ಟ್, ಭಾರತದಲ್ಲಿ ನಾಣ್ಯಗಳನ್ನು ತಯಾರಿಸುವರು ಯಾರು, ಭಾರತ ಸರ್ಕಾರ. ನೋಡಿ ನೆನಪಿಟ್ಕೋಬೇಕು, ನೋಟುಗಳನ್ನು, ಅರ್ಥ ಆಯ್ತಾ, ನೋಟುಗಳನ್ನು ಮುದ್ರಣ ಮಾಡುವರು ಯಾರಂತ ಕೇಳಿದ್ರೆ RBI ಅಂತ ಹೇಳಬೇಕು. ಇನ್ನು ಕಾಯಿನ್ಸ್ಗಳನ್ನು ಮಿಂಟಿಂಗ್ ಮಾಡೋರು ಯಾರಂದ್ರೆ, ಅದಾಯ್ತಾ, ಕಾಯಿನ್ಗಳನ್ನು ತಯಾರು ಮಾಡೋರು ಯಾರಂದ್ರೆ ಭಾರತ ಸರ್ಕಾರ. ಭಾರತ ಸರ್ಕಾರದ ಹಣಕಾಸು ಸಚಿವಾಲಯ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು. ಭಾರತದಲ್ಲಿ ನಾಣ್ಯಗಳನ್ನು ತಯಾರಿಸುವ ಸ್ಥಳಗಳು ಎಷ್ಟಿದಾವೆ, 4 ಇದಾವೆ. 1 ಮುಂಬೈ, 2 ಕಲ್ಕತ್ತಾ, 3 ಹೈದರಾಬಾದು, 4 ನೋಯ್ಡಾ, ಹೈದರಾಬಾದ್, ಕಲ್ಕತ್ತಾ, ಮುಂಬೈ. ಅರ್ಥ ಆಯ್ತಾ. ಮುಂಬೈ ಅಫ್ಕೋರ್ಸ್ ಮಹಾರಾಷ್ಟ್ರದಲ್ಲಿದೆ, ಕಲ್ಕತ್ತಾ ಪಶ್ಚಿಮ ಬಂಗಾಳದಲ್ಲಿದೆ, ಹೈದರಾಬಾದಲ್ಲಿದೆ, ತೆಲಂಗಾಣದಲ್ಲಿದೆ, ನೋಯ್ಡಾ ಉತ್ತರ ಪ್ರದೇಶ್. ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟು, ₹1 ನೋಟಿನ ಮೇಲೆ, ಇವೆಲ್ಲ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್ಸ್ಗಳು. ₹1 ನೋಟಿನ ಮೇಲೆ ಹಣಕಾಸು ಕಾರ್ಯದರ್ಶಿ ಏನಿರುತ್ತೆ, ಸಹಿ ಇರುತ್ತೆ. ₹1 ನೋಟಿನ ಮೇಲೆ ಯಾರ ಒಂದು ಸಹಿ ಇರುತ್ತೆ ಅಂತ ಕೇಳ್ತಾರೆ. ಯಾಕಿದು ₹1 ನೋಟ್ ಅಂತ ಕೇಳ್ತಾರೆ ಅಂದರೆ, ಎಲ್ಲ ನೋಟುಗಳನ್ನು ತೆಗೆದು ನೋಡಿ,
ಅರ್ಥ ಪ್ರಸ್ತುತವಾಗಿ ಭಾರತದಲ್ಲಿ ಚಲಾವಣೆ ಇರ್ತಕ್ಕಂಥ ಎಲ್ಲಾ ನೋಟ್ಗಳನ್ನ ನೀವು ತೆಗೆದು ನೋಡಿ, ಅದ್ರ ಮೇಲೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಒಂದು ಗವರ್ನರ್ ಸಿಗ್ನೇಚರ್ ಇರುತ್ತೆ. ಬಟ್ ₹1 ನೋಟಿನ ಮೇಲೆ ಹಣಕಾಸು ಕಾರ್ಯದರ್ಶಿಯ ಒಂದು ಸಿಗ್ನೇಚರ್ ಇರುತ್ತೆ. ಇನ್ನು 1931 1934 ಆಗಬೇಕು. 1934 ಆರ್ ಬಿ ಐ ಕಾಯ್ದೆ ಅನ್ವಯ ಆರ್ ಬಿ ಐಯು ಅಧಿಕ ಅಂತಂದ್ರೆ ₹10,000 ಮೌಲ್ಯದ ಒಂದು ನೋಟನ್ನು ಮುದ್ರಿಸಬಹುದು. ನಾನೇನು ಹೇಳಿದೆ, ಆರ್ ಬಿ ಐ ಏನು ಮಾಡುತ್ತೆ, ನೋಟುಗಳನ್ನು ಮುದ್ರಣ ಮಾಡುತ್ತೆ. ಹಾಗಾದ್ರೆ ನೋಟುಗಳನ್ನು ಮುದ್ರಣ ಮಾಡುತ್ತಂದ್ರೆ ನೋಟುಗಳ ಮೇಲೆ ಸಿಗ್ನೇಚರ್ ಯಾರಿರುತ್ತೆ, ಆರ್ ಬಿ ಐ ಗವರ್ನರ್ ಇರುತ್ತೆ. ಎಕ್ಸೆಪ್ಷನ್ ಏನು, ₹1 ನೋಟು. ₹1 ನೋಟ್ ಮೇಲೆ ಯಾರಿರುತ್ತೆ, ಹಣಕಾಸು ಕಾರ್ಯದರ್ಶಿ ಇರುತ್ತೆ. ಇದ್ರ ಮೇಲಿನ ಸುಮಾರು ಬಾರಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಮತ್ತು ಆರ್ ಬಿ ಐ ನೋಟುಗಳನ್ನು ಮುದ್ರಣ ಮಾಡುತ್ತಂದ್ರೆ ಹೈಯೆಸ್ಟ್ ಎಷ್ಟು ವ್ಯಾಲ್ಯೂ ಇರ್ತಕ್ಕಂಥ ನೋಟನ್ನು ಮುದ್ರಣ ಮಾಡುತ್ತಂದ್ರೆ ಹೈಯೆಸ್ಟ್ ನೋಡಿ ₹10,000 ಮೌಲ್ಯದ ಒಂದೇ ಒಂದು ನೋಟನ್ನು ಬಿಡುಗಡೆ ಮಾಡಬಹುದು. ಯಾವುದು, ಆರ್ ಬಿ ಐ. ಅಕಾರ್ಡಿಂಗ್ ಟು ದಿ 1934 ಆಕ್ಟ್, ಆರ್ ಬಿ ಐ ಕಾಯ್ದೆ 1934 ಅನ್ವಯ ಆರ್ ಬಿ ಐಗೆ ಅಧಿಕಾರ ಇದೆ ಅಂದ್ರೆ ಒಂದೇ ಒಂದು ನೋಟಿನ ಒಂದು ಮೌಲ್ಯ ಎಷ್ಟಂದ್ರೆ 10,000 ಇರ್ತಕ್ಕಂಥದ್ದು ಏನ್ ಮಾಡ್ಬೋದು, ಆರ್ ಬಿ ಐ ಹೊರಗೆ ತರಬಹುದು. ಇನ್ನು ₹1 ನೋಟನ್ನು ಹೊರತುಪಡಿಸಿ ಉಳಿದೆಲ್ಲ ನೋಟುಗಳ ಮೇಲೆ ಆರ್ ಬಿ ಐ ಗವರ್ನರ್ ಸಹಿ ಇರುತ್ತೆ. ನಾನು ಹೇಳಿದ್ದೀನಿ, ಅದಕ್ಕೆ ಇದ್ರ ಮೇಲಿಂದ ಪ್ರಶ್ನೆಯನ್ನ ಕೇಳ್ತಾರೆ ಎಕ್ಸಾಮಿನೇಷನ್ ಅಲ್ಲಿ. ಆರ್ ಬಿ ಐನ ನೋಟು ಮುದ್ರಣ ಸಮಯದಲ್ಲಿ ಕನಿಷ್ಠ ಮೀಸಲು ಪದ್ಧತಿಯನ್ನು ಅನುಸರಿಸುತ್ತದೆ. ಅದನ್ನ ನೋಟುಗಳನ್ನ ಮುದ್ರಣ ಮಾಡಬೇಕು ಆರ್ ಬಿ ಐ. ಈ ನೋಟುಗಳನ್ನ ಮುದ್ರಣ ಮಾಡಬೇಕಾದ್ರೆ ಮಿನಿಮಮ್ ರಿಸರ್ವ್ ಸಿಸ್ಟಮ್ ಅನ್ನ ಯೂಸ್ ಮಾಡ್ಕೊಳ್ಳುತ್ತೆ. ಮಿನಿಮಮ್ ರಿಸರ್ವ್ ಸಿಸ್ಟಮ್. ಹಾಗಾದ್ರೆ ಮಿನಿಮಮ್ ರಿಸರ್ವ್ ಸಿಸ್ಟಮ್ ಅಂದ್ರೆ ಏನು? ಮಿನಿಮಮ್ ರಿಸರ್ವ್ ಸಿಸ್ಟಮ್ ಅಂದ್ರೆ ಏನಂದ್ರೆ ಆರ್ ಬಿ ಐ ತರ ಕನಿಷ್ಠ ಏನಂದ್ರೆ 200 ಕೋಟಿಯ ಮೌಲ್ಯ ಹಣ ಅಥವಾ ಚಿನ್ನ ಎರಡೂ ಕೂಡಿ ಫಾರೆಕ್ಸ್ ರಿಸರ್ವ್ ಮತ್ತು ದುಡ್ಡು ಟೋಟಲ್ ನಾವು ವ್ಯಾಲ್ಯೂಯೇಷನ್ ಮಾಡಿದಾಗ 200 ಕೋಟಿ ಸ್ಟಾಕ್ ಆರ್ ಬಿ ಐ ಅಲ್ಲಿ ಇರಬೇಕು. ಅದಕ್ಕೆ ನಾವು ಮಿನಿಮಮ್ ರಿಸರ್ವ್ ಸಿಸ್ಟಮ್ ಅಂತ ಹೇಳ್ತೀವಿ. 200 ಕೋಟಿ ತನ್ನ ಹತ್ರ ಇಟ್ಕೊಂಡು ಬಳಕ ಮತ್ತು ಹೊರಗಡೆ ಏನ್ ಮಾಡ್ತದೆ, ಚಲಾವಣೆಗೆ ತರತ್ತೆ. ಅದಕ್ಕೆ ನಾನು ಕರಿತೀವಿ ಮಿನಿಮಮ್ ರಿಸರ್ವ್ ಸಿಸ್ಟಮ್ ಅಂತ ಹೇಳ್ತೀವಿ. ಇದು ಕನಿಷ್ಠ ಮೀಸಲು ಪದ್ಧತಿ ಅಂತ ಹೇಳ್ತೀವಿ. ಇದು 1957ರಲ್ಲಿ ಜಾರಿಗೆ ಬಂದಿದೆ. ಈ ಒಂದು ಕನಿಷ್ಠ ಮೀಸಲು ಪದ್ಧತಿ ಮಿನಿಮಮ್ ರಿಸರ್ವ್ ಸಿಸ್ಟಮ್ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ಕನಿಷ್ಠ ಮೀಸಲು ಪದ್ಧತಿಯ ಪ್ರಕಾರ ಒಟ್ಟು 200 ಕೋಟಿ ರೂಪಾಯಿಗಳನ್ನ ಭದ್ರತೆಯಾಗಿ ಇಡಬೇಕು. ಅರ್ಥ. ನಾವು ನೋಟುಗಳನ್ನ ಮುದ್ರಣ ಮಾಡೋ ಸಂದರ್ಭದಲ್ಲಿ 200 ಕ್ರೋರ್ ಒಂದು ವ್ಯಾಲ್ಯೂ ಇರ್ತಕ್ಕಂಥ ಸೆಕ್ಯೂರಿಟಿಗಳನ್ನ ನಾವು ಏನ್ ಮಾಡಬೇಕಾಗತ್ತೆ, ಆರ್ ಬಿ ಐ ಅಲ್ಲಿ ಇಡಬೇಕಾಗತ್ತೆ. ಅರ್ಥ ಆಯ್ತಾ? ನೋಡ್ರಿ, 115 ಕೋಟಿಯಷ್ಟು ಚಿನ್ನದ ರೂಪದಲ್ಲಿ, 85 ಕೋಟಿಯಷ್ಟು ಫಾರೆಕ್ಸ್ ರಿಸರ್ವ್. ಇಂಪಾರ್ಟೆಂಟ್, ಫಾರೆಕ್ಸ್ ರಿಸರ್ವ್ ರೂಪದಲ್ಲಿ ಎಷ್ಟು, 85 ಕೋಟಿ. 115 ಕೋಟಿ ಮೌಲ್ಯದ ಒಂದು ಚಿನ್ನವನ್ನ ಸ್ಟಾಕ್ ಇಟ್ಟುಕೊಂಡು ಆರ್ ಬಿ ಐ ಏನ್ ಮಾಡುತ್ತೆ, ಈ ನೋಟುಗಳನ್ನ ಏನ್ ಮಾಡುತ್ತೆ, ಮುದ್ರಣ ಮಾಡುತ್ತೆ. ಇನ್ನು ನೋಟು ಮುದ್ರಿಸುವ ಪೇಪರ್ ಕಾರ್ಖಾನೆ ಎಲ್ಲಿದೆ ಅಂದ್ರೆ ಮಧ್ಯಪ್ರದೇಶದ ಹೊಸಿಂಗಾಬಾದ್ ಎಂಬಲ್ಲಿ 1968ರಲ್ಲಿ ಸ್ಥಾಪನೆ ಮಾಡಲಾಗಿದೆ. ಇಂಪಾರ್ಟೆಂಟ್, ನೋಟು ಮುದ್ರಿಸುವ ಪೇಪರ್ ಕಾರ್ಖಾನೆಯಲ್ಲಿ ಕಂಡು ಬರುತ್ತೆ. ಮಧ್ಯಪ್ರದೇಶದ ಹೊಸಿಂಗಾಬಾದ್ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಕಂಡು ಬರುತ್ತೆ. ಇದು 1968ರಲ್ಲಿ ಸ್ಥಾಪನೆ ಮಾಡಲಾಗಿದೆ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್ ಇವೆಲ್ಲ. ಇನ್ನ ಆರ್ ಬಿ ಐನ ವಿವಿಧ ಹೆಸರುಗಳಿಂದ ಕರೀತಾರ, ಬಹಳ ಇಂಪಾರ್ಟೆಂಟು. ಮೊದಲೇದು ಯಾವುದಂದ್ರೆ ಬ್ಯಾಂಕ್ಗಳ ಬ್ಯಾಂಕ್ ಅಂತ ಕರಿತೀವಿ, ಬ್ಯಾಂಕರ್ಸ್ ಬ್ಯಾಂಕ್ ಅಂತ ಹೇಳ್ತೀವಿ. ಇನ್ನೊಂದು ಅಂತಿಮ ಋಣದಾತು ಅಂತ ಹೇಳ್ತೀವಿ. ಅಂತಿಮ ಋಣದಾತು ಅಂದ್ರೆ ಲೆಂಡರ್ ಆಫ್ ಲಾಸ್ಟ್ ರಿಸಾರ್ಟ್ ಅಂತ ಹೇಳ್ತೀವಿ ಇಂಗ್ಲಿಷ್ನಲ್ಲಿ. ಇನ್ನು ಹಣದ ಪೇಟೆಯ ಇದು ಲೀಡರ್ ಆಫ್ ಮನಿ ಮಾರ್ಕೆಟ್ ಅಂತ ಕರಿತೀವಿ. ಅಂದ್ರೆ ಹಣದ ಪೇಟೆಯ ಒಂದು ನೇತಾರ ಅಂತ ಕರಿತೀವಿ. ಹಣದ ಪೇಟೆಯ ನೇತಾರ, ಹಣದ ಮಾರುಕಟ್ಟೆಯ ನೇತಾರ ಅಂತ ಹೇಳ್ತೀವಿ ಕನ್ನಡದಲ್ಲಿ. ನೋಡಿ, ಇದು ಸ್ವಲ್ಪ ಮಿಸ್ಟೇಕ್ ಆಗಿದೆ. ಹಣದ ಮಾರುಕಟ್ಟೆಯ ನೇತಾರ ಅಂತ ಹೇಳ್ತೀವಿ. ಲೀಡರ್ ಆಫ್ ಮನಿ ಮಾರ್ಕೆಟ್ ಅಂದ್ರೆ. ಇನ್ನ ವಿದೇಶಿ ವಿನಿಮಯ ದರದ ಪಾಲಕ, ಕಸ್ಟೋಡಿಯನ್ ಫಾರೆನ್ ಎಕ್ಸ್ಚೇಂಜ್. ಅರ್ಥ, ವಿದೇಶಿ ವಿನಿಮಯ ದರದ ಒಂದು ಪಾಲಕ ಅಂತ ನಾವು ಹೇಳ್ತೀವಿ. ಇದಕ್ಕೆ ಆರ್ ಬಿ ಐಗೆ. ಇನ್ನ ಕ್ರೆಡಿಟ್ ಕಂಟ್ರೋಲರ್ ಅಂತ ಹೇಳ್ತೀವಿ, ಸಾಲ ನಿಯಂತ್ರಕ ಅಂತ ಹೇಳ್ತೀವಿ. ಹಾಗಾದ್ರೆ ಇವೆಲ್ಲ ಯಾಕಂತೀವಿ? ಬ್ಯಾಂಕ್ಗಳ ಬ್ಯಾಂಕ್ ಅಂದ್ರೆ ಏನು, ಅಂತಿಮ ಋಣದಾತು ಅಂದ್ರೆ ಏನು, ಮತ್ತು ಲೀಡರ್ ಆಫ್ ಮನಿ ಮಾರ್ಕೆಟ್ ಅಂದ್ರೆ ಏನು, ಕಸ್ಟೋಡಿಯನ್ ಫಾರೆನ್ ಎಕ್ಸ್ಚೇಂಜ್ ಅಂತ ನಾವು ಯಾಕೆ ಕರಿತೀವಿ, ಸಾಲ ನಿಯಂತ್ರಕ ಅಂತ ಯಾಕೆ ಕರಿತೀವಿ ಅನ್ನೋದ್ರ ಬಗ್ಗೆನೂ ಕೂಡ ನೋಡೋಣ. ನೋಡಿ, ಬ್ಯಾಂಕ್ಗಳ ಬ್ಯಾಂಕ್ ಅಂತ ಯಾಕೆ ಕರಿತೀವಿ ಅಂದ್ರೆ ಇದು ದೇಶದಲ್ಲಿರುವ ಎಲ್ಲಾ ಬ್ಯಾಂಕ್ಗಳು ನಿಯಂತ್ರಕ ಹಾಗೂ ಮಾರ್ಗದರ್ಶಕನಾಗಿ ಕಾರ್ಯನಿರ್ವಹಿಸ್ತದೆ. ದೇಶದಲ್ಲಿರ್ತಕ್ಕಂಥ ಎಲ್ಲಾ ಬ್ಯಾಂಕ್ಗಳಿಗೆ ಇದೇನ್ ಮಾಡತ್ತಂದ್ರೆ ರೆಗ್ಯುಲೇಟ್ ಮಾಡುತ್ತೆ ಮತ್ತು ಮಾರ್ಗದರ್ಶಕನಾಗಿ ಇರುತ್ತೆ. ಯಾವುದು, ಆರ್ ಬಿ ಐ ಹೈಯೆಸ್ಟ್ ಬ್ಯಾಂಕ್. ಇದಕ್ಕೆ ನಾವು ಕರಿತೀವಿ ಬ್ಯಾಂಕ್ಗಳ ಬ್ಯಾಂಕ್ ಅಂತ ಕರಿತೀವಿ. ಇಂದ ಅಂತಿಮ ಋಣದಾತು ಲೆಂಡರ್ ಆಫ್ ಲಾಸ್ಟ್ ರಿಸಾರ್ಟ್ ಅಂತ ಕರಿತೀವಿ. ಲೆಂಡರ್ ಆಫ್ ಲಾಸ್ಟ್ ರಿಸಾರ್ಟ್ ಅಂದ್ರೆ
ಯಾವುದೇ ಒಂದು ಬ್ಯಾಂಕ್ ದಿವಾಳಿ ಆಯ್ತಂದ್ರೆ, ಯಾವುದೇ ಬ್ಯಾಂಕ್ ತೊಂದರೆಗೊಳಗಾಯ್ತಂದ್ರೆ, ಆ ಬ್ಯಾಂಕಿಗೆ ಯಾರೂ ಸಾಲ ಕೊಡ್ಲಿಲ್ಲ ಅಂದ್ರೆ ಲಾಸ್ಟ್ಗೆ ಸಾಲ ಕೊಡೋರು, ಆ ಬ್ಯಾಂಕನ್ನು ಉಳಿಸೋರು ಯಾರಂದ್ರೆ RBI. ಅರ್ಥ ಆಯ್ತಾ? ಅದಕ್ಕೆ ನಾವು ಲೆಂಡರ್ ಆಫ್ ಲಾಸ್ಟ್ ರಿಸಾರ್ಟ್ ಅಂತ ಕರಿತೀವಿ. ದೇಶದಲ್ಲಿ ಯಾವುದೇ ವಾಣಿಜ್ಯ ಒಂದು ಹಣದ ತೊಂದರೆಗೆ ವಾಣಿಜ್ಯ ಬ್ಯಾಂಕು ಅಂತ ದೇಶದ ಒಂದು ಯಾವುದೇ ವಾಣಿಜ್ಯ ಬ್ಯಾಂಕು ಹಣದ ತೊಂದರೆಗೆ ಒಳಗಾದಾಗ ಮತ್ತು ಅದಕ್ಕೆ ಬೇರ್ಯಾವುದೇ ವಾಣಿಜ್ಯ ಬ್ಯಾಂಕ್ಗಳು ಸಾಲ ಕೊಡದೇ ಇದ್ದ ಸಂದರ್ಭದಲ್ಲಿ ಅಂತ ಬ್ಯಾಂಕ್ಗಳಿಗೆ ಕೊನೆಯದಾಗಿ ಸಾಲ ಕೊಡೋದು ಯಾವುದಂದ್ರೆ RBI. ಸೊ ಅದಕ್ಕೆ ನಾವು ಲೆಂಡರ್ ಆಫ್ ಲಾಸ್ಟ್ ರಿಸಾರ್ಟ್ ಅಂತ ನಾವು ಕರಿತೀವಿ. ಆಗ RBI ಹಣವನ್ನು ಒದಗಿಸಿ ವಾಣಿಜ್ಯ ಬ್ಯಾಂಕ್ಗಳನ್ನು ಪುನರ್ಚೇತನಗೊಳಿಸುತ್ತದೆ. ಅದಕ್ಕೆ ನಾವು ಲೆಂಡರ್ ಆಫ್ ಲಾಸ್ಟ್ ರಿಸಾರ್ಟ್ ಅಂತ ಕರಿತೀವಿ. ಇದು ಹಣದ ಪೇಟೆಯ ನೇತಾರ ಅಂತ ಕರಿತೀವಿ, ಲೀಡರ್ ಆಫ್ ಮನಿ ಮಾರ್ಕೆಟ್ ಅಂತ ಕರಿತೀವಿ. ನೋಡ್ರಿ, ಇದರಲ್ಲಿ ಏನು ಬರುತ್ತೆ ಅಂದ್ರೆ ಭಾರತದಲ್ಲಿ ಒಂದು ಕ್ಯಾಪಿಟಲ್ ಮಾರ್ಕೆಟ್ ಅಂತ ಬರುತ್ತೆ, ಕ್ಯಾಪಿಟಲ್ ಮಾರ್ಕೆಟ್. ಇನ್ನೊಂದು ಯಾವ್ದು ಬರುತ್ತಂದ್ರೆ ಇನ್ನೊಂದು ಮನಿ ಮಾರ್ಕೆಟ್ ಅಂತ ಬರುತ್ತೆ. ಎಲ್ಲ ನಾನು ಹೇಳ್ತೀನಿ ಮುಂದೆ ನಿಮಗೆ, ಮನಿ ಮಾರ್ಕೆಟ್ ಅಂದ್ರೆ ಏನು, ಕ್ಯಾಪಿಟಲ್ ಮಾರ್ಕೆಟ್ ಅಂದ್ರೆ ಏನು. ಈ ಒಂದು ಮನಿ ಮಾರ್ಕೆಟ್ ಅನ್ನ ನಿಯಂತ್ರಣ ಮಾಡೋದು ಯಾವುದಂದ್ರೆ RBI. ಇನ್ನ ಕ್ಯಾಪಿಟಲ್ ಮಾರ್ಕೆಟ್ ಅನ್ನ ನಿಯಂತ್ರಿಸೋದಂದ್ರೆ ಸೆಬಿ. ಕ್ಯಾಪಿಟಲ್ ಮಾರ್ಕೆಟ್ ಈಸ್ ರೆಗ್ಯುಲೇಟೆಡ್ ಬೈ ಸೆಬಿ, ಮನಿ ಮಾರ್ಕೆಟ್ ಈಸ್ ರೆಗ್ಯುಲೇಟೆಡ್ ಬೈ ದಿ RBI. ಕ್ಯಾಪಿಟಲ್ ಮಾರ್ಕೆಟ್ ಅಂದ್ರೆ ಬಂಡವಾಳ ಮಾರುಕಟ್ಟೆ ಅಂತ ನಾವು ಹೇಳ್ತೀವಿ. ಭಾರತದಲ್ಲಿರುವ ಹಣಕಾಸು ಮಾರುಕಟ್ಟೆಯನ್ನ ನಿಯಂತ್ರಣ ಮಾಡ್ತದ. ಸೊ ಅದಕ್ಕೆ ನಾವು ಲೀಡರ್ ಆಫ್ ಮನಿ ಮಾರ್ಕೆಟ್ ಅಂತ ಕರಿತೀವಿ, ಅದಕ್ಕೆ RBIಗೆ. ಇನ್ನು ವಿದೇಶಿ ವಿನಿಮಯದ ಪಾಲಕ ಅಂತ ಕರಿತೀವಿ, ವಿದೇಶಿ ವಿನಿಮಯದ ಪಾಲಕ. ಸೊ ವಿದೇಶಿ ವಿನಿಮಯದ ಪಾಲಕ ಅಂತ ಕರಿತೀವಿ ನಾವು, ವಿದೇಶಿ ವಿನಿಮಯದ ಪಾಲಕ, ಅದಕ್ಕೆ RBIಗೆ. ಸೊ ಈ ವಿದೇಶಿ ವಿನಿಮಯದ ಪಾಲಕ ಅಂತ ಯಾಕೆ ಕರಿತೀವಿ, ಅದನ್ನ ಇಂಗ್ಲಿಷ್ನಲ್ಲಿ ಕಸ್ಟೋಡಿಯನ್ ಫಾರೆಕ್ಸ್ ಎಕ್ಸ್ಚೇಂಜ್ ಅಂತ ಕರಿತೀವಿ. ಯಾಕೆ ಕರಿತೀವಿ ಅಂದ್ರೆ, ಈಗ ನಾವು ಭಾರತದಲ್ಲಿ ಏನಾಗುತ್ತಂದ್ರೆ ನಮ್ಮ ಒಂದು ಕರೆನ್ಸಿ, ಇಂಡಿಯಾದ ಕರೆನ್ಸಿ ಯಾವುದು ರುಪಿ. ಭಾರತ ಇತರ ದೇಶದೊಂದಿಗೆ ಏನು ಮಾಡುತ್ತೆ, ವ್ಯಾಪಾರ ಮಾಡುತ್ತೆ. ವ್ಯಾಪಾರ ಮಾಡಿದಾಗ ಏನಾಗುತ್ತಂದ್ರೆ ಒಂದು ಕರೆನ್ಸಿ ಇನ್ನೊಂದು ಕರೆನ್ಸಿ ಜೊತೆಗೆ ಏನಾಗುತ್ತೆ, ಎಕ್ಸ್ಚೇಂಜ್ ಆಗುತ್ತೆ. ಮತ್ತು ಇಂಟರ್ನ್ಯಾಷನಲ್ ಕರೆನ್ಸಿ ಯಾವುದಂದ್ರೆ ಡಾಲರ್ ಇದೆ, ಅರ್ಥ ಡಾಲರ್ ಇದೆ. ಸೊ ಈ ಒಂದು ವಿದೇಶಿ ಭಂಡಾರವನ್ನ ಸ್ಟೋರ್ ಮಾಡ್ಕೊಳ್ಳೋದು, ವಿದೇಶಿ ಭಂಡಾರವನ್ನ ರೆಗ್ಯುಲೇಟ್ ಮಾಡ್ಕೊಳ್ಳೋದು, ಫಾರೆಕ್ಸ್ ರಿಸರ್ವ್ ಅನ್ನ ರೆಗ್ಯುಲೇಟ್ ಮಾಡೋದು, ಫಾರೆಕ್ಸ್ ರಿಸರ್ವ್ ಅನ್ನ ಈ ಒಂದು ಸ್ಟೋರ್ ಮಾಡೋದು ಯಾವುದಂದ್ರೆ RBI. ಸೊ ಅದಕ್ಕೆ ನಾವು ಕರಿತೀವಿ ಕಸ್ಟೋಡಿಯನ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಅಂತ ಕರಿತೀವಿ, ಕಸ್ಟೋಡಿಯನ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಅಂತ ಹೇಳ್ತೀವಿ. ಫಾರಿನ್ ಎಕ್ಸ್ಚೇಂಜ್ ಇನ್ ದ ಸೆನ್ಸ್ ದಟ್ ನಮ್ಮ ಒಂದು ರುಪಿಯನ್ನ ಎಷ್ಟು ಡಾಲರ್, ಫಾರ್ ಎಕ್ಸಾಂಪಲ್ $1ಗೆ ನಮ್ಮದು ಎಷ್ಟಂದ್ರೆ 89 ರೂಪಾಯಿ ಅಂತ ಅನ್ಕೋಣ. ಈ 89 ರೂಪಾಯಿ ಈಗ $1ಗೆ 70 ರೂಪಾಯಿ ಆಗುತ್ತೆ. ಕೆಲವೊಂದು ಬಾರಿ ಡೆಪ್ರಿಸಿಯೇಷನ್ ಆಗುತ್ತೆ, ಕೆಲವೊಂದು ಬಾರಿ ಅಪ್ರಿಸಿಯೇಷನ್ ಆಗುತ್ತೆ, ಕೆಲವೊಂದು ಬಾರಿ ವ್ಯಾಲ್ಯೂಯೇಷನ್ ಡಿವ್ಯಾಲ್ಯೂಯೇಷನ್ ಆಗುತ್ತೆ. ಸೊ ಅದೆಲ್ಲ ರೆಗ್ಯುಲೇಟ್ ಮಾಡೋದು ಭಾರತದಲ್ಲಿ ಯಾವುದಂದ್ರೆ RBI. ಸೊ ಅದಕ್ಕೆ ನಾವು ಕಸ್ಟೋಡಿಯನ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಅಂತ ಕರಿತೀವಿ. ಫಾರಿನ್ ಎಕ್ಸ್ಚೇಂಜ್ ಅಂದ್ರೆ ಏನು, ಅಪ್ರಿಸಿಯೇಷನ್ ಅಂದ್ರೆ ಏನು, ಡೆಪ್ರಿಸಿಯೇಷನ್ ಅಂದ್ರೆ ಏನು, ವಿ ವಿಲ್ ಡಿಸ್ಕಸ್ ಇನ್ ದ ಅಪ್ಕಮಿಂಗ್ ಕ್ಲಾಸಸ್ಗಳಲ್ಲಿ. ಆಯ್ತಾ, ಇಷ್ಟು ನಿಮಗೆ ಗೊತ್ತಿರಬೇಕು. ಜೊತೆಗೆ ಇನ್ನೊಂದು ಯಾವುದಂದ್ರೆ ಸಾಲ ನಿಯಂತ್ರಕ ಅಂತ ಕರಿತೀವಿ, ಕ್ರೆಡಿಟ್ ಕಂಟ್ರೋಲರ್ ಅಂತ ಕರಿತೀವಿ RBI. ನೋಡಿ, RBI ಬ್ಯಾಂಕ್ಗಳ ಸಾಲ ಮತ್ತು ಮಾರುಕಟ್ಟೆಯಲ್ಲಿ ಹಣವನ್ನು ನಿಯಂತ್ರಣ ಮಾಡ್ತದೆ. ಬ್ಯಾಂಕ್ಗಳಿಗೆ ಸಾಲವನ್ನು ಎಷ್ಟು ಕೊಡಬೇಕು ಎಷ್ಟು ಕೊಡಬಾರದನ್ನು ನಿಯಂತ್ರಣ ಮಾಡೋದೇ RBI. ಜೊತೆಗೆ ಮಾರ್ಕೆಟ್ ಅಲ್ಲಿ ಎಷ್ಟು ಮನಿ ಇರಬೇಕು ಅದನ್ನ ಕಂಟ್ರೋಲ್ ಮಾಡೋದು ಯಾವುದಂದ್ರೆ RBIನೇ ಕಂಟ್ರೋಲ್ ಮಾಡೋದು. ಎಷ್ಟು ಒಂದು ಕ್ರೆಡಿಟ್ ಇರಬೇಕು ಮಾರ್ಕೆಟ್ ಅಲ್ಲಿ ಅನ್ನೋದ್ರ ಬಗ್ಗೆ. ಇಷ್ಟು ಏನಂದ್ರೆ RBI ಬಗ್ಗೆ ಆಯ್ತು. ಇನ್ನು RBI ಅಲ್ಲಿ ನಾವು ಹಣವನ್ನ ನಿಯಂತ್ರಣ ಮಾಡೋಗೋಸ್ಕರ, ಅರ್ಥ ಆಯ್ತಾ, ಮಾರ್ಕೆಟ್ ಅಲ್ಲಿ ಹಣವನ್ನ ಏನ್ ಮಾಡುತ್ತಾ, ನಿಯಂತ್ರಣ ಮಾಡುತ್ತ ಅಂತ ಹೇಳಿದೆ. ಸೊ ಮಾರ್ಕೆಟ್ ಅಲ್ಲಿ ಹಣವನ್ನ ನಿಯಂತ್ರಣ ಮಾಡಕ್ಕ RBI ಹತ್ರ ಕೆಲವೊಂದು ಸಲಕರಣೆಗಳಿದಾವೆ, ಒಂದು ಗುಣಾತ್ಮಕ ಸಲಕರಣೆಗಳು ಮತ್ತು ಪರಿಮಾಣಾತ್ಮಕ ಸಲಕರಣೆಗಳಂತ. ಸೊ ಅವುಗಳ ಬಗ್ಗೆ ನಾನು ಹೇಳ್ತೀನಿ ನಿಮಗೆ. ಈ ಒಂದು ಹಣವನ್ನ ಯಾವ ತರ ನಿಯಂತ್ರಣ ಮಾಡುತ್ತೆ, ಆ ಒಂದು ಹಣಕ್ಕೆ ರಿಲೇಟೆಡ್ ಒಂದು ನಿಯಂತ್ರಣ ಮಾಡಕ್ ಮತ್ತೆ RBI ಅಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಸಮಿತಿ ಇದೆ ಅಂದ್ರೆ ಹಣಕಾಸು ನೀತಿ ಸಮಿತಿ, ಮಾನಿಟರಿ ಪಾಲಿಸಿ ಕಮಿಟಿ ಅಂತಿದೆ. ಸೊ ಈ ಮಾನಿಟರಿ ಪಾಲಿಸಿ ಕಮಿಟಿ ಅಂದ್ರೆ ಏನು, ಹಣಕಾಸು ನೀತಿ ಅಂದ್ರೆ ಏನು, ಇವುಗಳ ಬಗ್ಗೆ ನಾವೇನ್ ಮಾಡೋಣ, ಮುಂದಿನ ತರಗತಿಯಲ್ಲಿ ಡಿಸ್ಕಷನ್ ಮಾಡೋಣ. ಇವತ್ತಿಗೆ ಈ ತರಗತಿಯನ್ನು ಮುಗಿಸೋಣ, ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ನೋಡಿ ಫ್ರೆಂಡ್ಸ್, ಈಗಾಗಲೇ ನಾವು ಎಕನಾಮಿಕ್ಸ್ ಅನ್ನ 11 ಕ್ಲಾಸ್ಗಳನ್ನು ಅಪ್ಲೋಡ್ ಮಾಡಿದೀವಿ. ನೋಡಿ, ಈ ತರ ನಾವು ಏನು ಕ್ಲಾಸಲ್ಲಿ ಕೊಟ್ಟಿದೀವಿ ಇಷ್ಟು ನೀಟಾಗಿ ನಿಮಗೆ ನಾವೇನ್ ಮಾಡ್ತಾ ಇದೀವಿ, ಸ್ಲೈಡ್ಸ್ಗಳನ್ನು ಕೊಡ್ತಾ ಇದೀವಿ. ನೀವು ಇದನ್ನ ಬರ್ಕೋಬಹುದು. ನಾವು ನಿಮಗೆ ಸ್ಪೆಸಿಫಿಕ್ ನೋಟ್ಸ್ ಅಂತೂ ಕೊಡಲ್ಲ, ಸಬ್ಜೆಕ್ಟ್ ನಿಮಗೆ ಕಂಪ್ಲೀಟ್ ಆದಮೇಲೆ ನೋಟ್ಸ್ ನಿಮಗೆ ಕೊಡ್ತೀವಿ ನಾವು. ಅರ್ಥ ಆಯ್ತಾ, ನೀವು ಏನು ಮಾಡ್ಬೇಕಂದ್ರೆ ನೋಟ್ ಡೌನ್ ಮಾಡ್ಕೋತಾ ಹೋಗಬೇಕು. ಈ ತರ ನಿಮಗೆ ಕ್ಲಾಸ್ ಇರುತ್ತೆ, ಪ್ರತಿ ಕ್ಲಾಸಿನ ಅಪ್ಕಮಿಂಗ್ ಕ್ಲಾಸು. ಇನ್ನು ಪ್ರೀವಿಯಸ್ ಕ್ಲಾಸಲ್ಲೂ ಕೂಡ ನಾವು ಯಾವ ತರ ಕ್ವಾಲಿಟಿ ಕೊಟ್ಟಿದ್ದೇವೆ ಅಂತ ನಿಮಗೆ ಗೊತ್ತಿದೆ. ಅರ್ಥ, ನೀವು ಏನಾದರೂ ನೀವು ನಮ್ಮ ಒಂದು ಕೋರ್ಸನ್ನು ಬೇಕಂದ್ರೆ ಎಕನಾಮಿಕ್ಸ್ ಕೋರ್ಸು ಮೆಂಬರ್ಶಿಪ್ ಅನ್ನು ತಗೋಬೇಕಾಗುತ್ತೆ. ಮೆಂಬರ್ಶಿಪ್ಗೆ ನಿಮಗೆ ಎಷ್ಟಾಗುತ್ತೆ, 159 ಇದೆ, 159 ಕೊಟ್ಟು ನೀವು ಜಾಯಿನ್ ಆಗಬಹುದು. ಅರ್ಥ. ಎಸ್, ಇವತ್ತಿಗೆ ವಿಡಿಯೋ ಮುಗಿಸೋಣ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.